ಹಾಯ್, ಗುಡ್ ಈವ್ನಿಂಗ್. ಸೊ ನಿನ್ನೆ ನಾವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ವಲ್ಲ ವಾಚ್ ಲಿಸ್ಟ್ ಅಲ್ಲಿ ಒಂದು 20-25 ಸ್ಟಾಕ್ಸ್. ಅದ್ರೊಳಗೆ ಯಾವ್ಯಾವ ಎಷ್ಟು ಮೂವ್ ಆಗಿದ್ದಾವೆ. ಮತ್ತು ಇವತ್ತು ನಾನು ಇವತ್ತೇನು ಮಾಡಿದೆ, 2 ಸ್ವಿಂಗ್ ಟ್ರೇಡು, ಒಂದು ಇಂಟರ್ಡೇಯಲ್ಲಿ ಬೈ ಮಾಡಿದ್ದೆ. ಸೊ ಇಂಟರ್ಡೇಯಲ್ಲಿ ಬೈ ಮಾಡಿದ ಲಾಸ್ ಆಯಿತು, ಒಂದು 400 rupees ಲಾಸ್ ಆಯಿತು. ನಾನು ಅಲ್ಲಿಗೆ ಎಕ್ಸಿಟ್ ಆದೆ, ಯಾಕಂದರೆ ಯಾಕೋ ಇವತ್ತಿನ ಇಂಟರ್ಡೇ ಮಾಡೋಕೆ ಮನಸ್ಸಿದ್ದಿಲ್ಲ. ಫೋರ್ಸಿಬಲ್ ಟ್ರೇಡ್ ತೊಗೊಬಾರ್ದು ಸ್ಟಾಪ್ ಮಾಡಿದೆ. ಒಂದು 400 rupees ಲಾಸ್ ಆಯಿತು. ಆಲ್ಮೋಸ್ಟ್ ನಾ 600 ತನಕ ಲಾಸ್ ಇಟ್ಟಿದ್ದೆ, 6 ಪಾಯಿಂಟ್ಸ್ ಲಾಸ್ ಇಟ್ಟಿದ್ದೆ. 120 ಕ್ವಾಂಟಿಟಿ ತಂದಿದ್ದೆ. ಬಟ್ ಅದು 400ಗೆ ಯಾಕೋ ಮೂವ್ ನೆಗೆಟಿವ್ ಆಗ್ತಾ ಇದೆ ಅನಿಸ್ತು, ಎಕ್ಸಿಟ್ ಆಗಿಬಿಟ್ಟೆ. ಆಮೇಲೆ ಈ ಒಂದೆರಡು ನಿನ್ನೆ ಸೆಲೆಕ್ಟ್ ಮಾಡಿದ್ನಲ್ಲ, ಶಾರ್ಟ್ ಲಿಸ್ಟ್ ಮಾಡಿದ್ನಲ್ಲ, ಅದರೊಳಗೆ 2 ಸ್ಟಾಕ್ ಬೈ ಮಾಡಿದ್ದೀನಿ. ಒಂದು ಸ್ಟಾಕ್ ಆಲ್ಮೋಸ್ಟ್ 1000 ತನಕ ರಿಟರ್ನ್ ಇದೆ. ಒಂದು ಸ್ಟಾಕ್ ಜಸ್ಟ್ ಒಂದು 100 rupees ಇದೆ. ಸೊ ಏನಿದೆ, ಅಟ್ಲೀಸ್ಟ್ ಒಂದು 3 to 4 days ವೇಟ್ ಮಾಡ್ತೀನಿ. ಈಗ 2,000 to 3,000 rupees ಪ್ರಾಫಿಟ್ ಆದರೆ ಎಕ್ಸಿಟ್ ಆಗ್ತೀನಿ. ಸೊ ಅದೇ ರೀತಿ ನಿನ್ನೆ ಫ್ರೈಡೇ ಕೆಲವೊಂದು ಸ್ಟಾಕ್ ಹೋಲ್ಡ್ ಮಾಡಿದ್ದೆ. ಅವು 2%, 3% ಅಪ್ ಆಗಿದ್ದಾವೆ. ಸೊ ನಾನು 50% ಬುಕ್ ಮಾಡಿದೆ. ಯಾವಪ್ಪ ಅಂದ್ರೆ 5% ರಿಟರ್ನ್ ಸಿಕ್ಕ ಮೇಲೆ 50% ಬುಕ್ ಮಾಡ್ತೀನಿ. ಸೊ 3-4% ಅದು, ಹಂಗಾಗಿ ಏನೋ ಓರಿಜಿನಲ್ ಕ್ವಾಂಟಿಟಿ ಅಷ್ಟು ಬೈ ಮಾಡಿದ ಫಸ್ಟಿಗೆ ಅಷ್ಟೇ ಇದ್ದಾವೆ. ಸೊ 5% ಆದ್ಮೇಲೆ 50% ಕ್ವಾಂಟಿಟಿ ಎಕ್ಸಿಟ್ ಮಾಡ್ತೀನಿ. ರಿಮೈನಿಂಗ್ 50% ಕ್ವಾಂಟಿಟಿ ಅಪ್ ಟು 10-20 ತನಕ ವೇಟ್ ಮಾಡ್ತೀನಿ. ಕೆಲವೊಂದು 10-15 ರಿವರ್ಸ್ ಕಾಣ್ತಾರೆ, ಎಕ್ಸಿಟ್ ಮಾಡ್ತೀನಿ. ಸೊ ಈಗ ಏನಪ್ಪಾ ಅಂದ್ರೆ, ನಿನ್ನೆ ಯಾವ್ಯಾವ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ವಲ್ಲ, ಅದನ್ನ ಸ್ವಲ್ಪ ಈಗ ಚೆಕ್ ಮಾಡೋಣ. ಯಾವ್ದ್ರಲ್ಲಿ ನಮ್ಗೆ ಟ್ರೇಡ್ ಸಿಕ್ಕೈತಿ, ಯಾವ್ದ್ರಲ್ಲಿ ಟ್ರೇಡ್ ಸಿಕ್ಕಿಲ್ಲ. ಆಲ್ಮೋಸ್ಟ್ ಇಷ್ಟು ಸ್ಟಾಕ್ ಇದೆ, ಒಂದು 27 ಸ್ಟಾಕ್ ಇದಾವೆ. 27ರಲ್ಲಿ ಒಂದು 10-12 ಸ್ಟಾಕ್ ಅಂತೂ ಬೆಸ್ಟ್ ಎಕ್ಸಾಂಪಲ್ ಇದೆ, ಬೆಸ್ಟ್ ಎಂಟ್ರಿ ಸಿಕ್ಕಿದೆ. ಸೊ ಅದರೊಳಗೆ ನಾನು 10-12ರಲ್ಲಿ 2 ಶಾರ್ಟ್ ಲಿಸ್ಟ್ ಮಾಡಿದ್ದೆ, 2ರಲ್ಲಿ ಎಂಟ್ರಿ ಮಾಡಿದ್ದೆ. 2 ಸ್ಟಿಲ್ ಪಾಸಿಟಿವ್, 2 ಏನದಾವ ಕರೆಂಟ್ಲಿ ಪಾಸಿಟಿವ್ ಇದಾವೆ. ನಾಳೆ ನಾಡ್ದು ನೋಡೋಣ ಏನಾಗುತ್ತೆ ಅಂತ ಹೇಳಿದ ರಿಸಲ್ಟ್. ಸ್ಟಾಪ್ ಲಾಸ್ ಅಂತೂ ಸ್ಮಾಲ್ ಇದೆ, 3 to 4 ಪಾಯಿಂಟ್ಸ್ ಇದೆ. ಸೊ ಹಿಟ್ ಆದರೆ ಎಕ್ಸಿಟ್ ಆಗ್ತೀನಿ. ನಾಳೆ ಏನಾದರೂ ಸ್ಟಾಪ್ ಲಾಸ್, ಇವತ್ತು ಸ್ಟಾಪ್ ಲಾಸ್ ಅಪ್ಪ ಅಂದ್ರೆ ಇವತ್ತು ಎಲ್ಲಿ ಎಂಟ್ರಿ ಮಾಡಿಲ್ಲ ಅದರ ಲೋ ಏನಿದೆ ಅದು ಸ್ಟಾಪ್ ಲಾಸ್ ಇರುತ್ತೆ. ನಾಳೆ ಏನಾದರೂ ಅದ್ರ ಲೋ ಕ್ರಾಸ್ ಮಾಡ್ತಿದ್ರೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಸೊ ಫಸ್ಟಿಗೆ ನಾವು ನಿನ್ನೆ ಪ್ರಕಾರ ಚೆಕ್ ಮಾಡ್ಕೊಂಡು ತಗೋಣ. ಸೊ ಇದು ಆಲ್ರೆಡಿ ಬ್ರೇಕ್ ಆಗಿತ್ತು, ಇದು ಬಿಟ್ಬಿಡ. ಅಲ್ಲಿ ನಿನ್ನೆ ಮನೆ ಬ್ರೇಕ್ ಆಗಿತ್ತು. ಇದು ಬ್ರೇಕ್ ಆಗಿಲ್ಲ, ಸೊ ಪಾಯಿಂಟಿಗೆ ಬಂದಿದೆ. ಸೊ ಬ್ರೇಕ್ ಆಗಿದೆ, ಬಟ್ ಏನಾಗಿದೆ ಅಂದರೆ ಮೂಮೆಂಟ್ ಫಾಲೋ ಆಫ್ ಇಲ್ಲ. ಸೊ ಹಂಗಾಗಿ ಇದನ್ನ ಬೈ ಮಾಡಿದವರು ಲಾಸ್ ಅಂತೂ ಇಲ್ಲ, ಯಾಕಂದ್ರೆ ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ ಅದ್ರದ್ದು. ಇಲ್ಲಿಗೆ 404 ನೀವೇನೋ ಬೈ ಮಾಡಿದ್ರು ಇಲ್ಲಿ ಬ್ರೇಕ್ ಆಗಿದೆ ಅಂತ. ಬಟ್ ಸ್ಟಾಪ್ ಲಾಸ್ ಎಲ್ಲಿದೆ 397, ಆಲ್ಮೋಸ್ಟ್ 10 ಪಾಯಿಂಟ್ಸ್ ಇದೆ. ಸೊ ನಾಳೆ ಇದ್ರ ಮೇಲೆ ಡೆಫಿನೆಟ್ಲಿ ಓಪನ್ ಆಗುತ್ತೆ, ಪ್ರೈಸ್ ಓಪನ್ ಆದ್ರೆ ಮೇಲೆ ಹೋಗುತ್ತೆ. ಇಲ್ಲ ಇಲ್ಲೆಲ್ಲಾದ್ರೂ ಕೆಳಗೆ ಓಪನ್ ಮಾಡಿ ಡೌನ್ ಆಗ್ತಾ ಇದ್ರೆ, ಇದೇನಿದೆ ಲೈನ್, ಈ ಲೈನ್ ನಮ್ದು ಸಪೋರ್ಟ್. ಈ 10-20 ಏನದಲ್ಲ, ಇವೆ ಸಪೋರ್ಟ್. ಇದನ್ನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಎಕ್ಸಿಟ್ ಆಗೋದು ಚಲೋ. ಸೊ ಇದರಲ್ಲಿ ಬ್ರೇಕ್ಔಟ್ ಸಿಕ್ಕಿಲ್ಲ. ಇದರಲ್ಲಿ ಇಲ್ಲ. ಇದರಲ್ಲಿ ಏನೋ ಅಂದ್ರೆ ನಂದೇನಿತ್ತು, ಈ ರೆಡ್ ಕ್ಯಾಂಡಲ್ ಮೇಲೆ ಬ್ರೇಕ್ ಆದ್ರೆ ಎಂಟ್ರಿ ಮಾಡ್ಬೇಕಂತ. ಬಟ್ ರೆಡ್ ಕ್ಯಾಂಡಲ್ ಮೇಲೆ ಎಂಟ್ರಿ ಬ್ರೇಕೇ ಆಗಲಿಲ್ಲ ಅದು. ಸೊ ಏನಾಗಿದೆ ಅಂದ್ರೆ, ಒಂದು ಇನ್ನೊಂದಿನ ಕನ್ಸಲ್ಟೇಷನ್ ಆಗ್ತದೆ. ಡೆಫಿನೆಟ್ಲಿ ಮೇಲಂತೂ ಹೋಗಲೇಬೇಕು, ಯಾಕಂದ್ರೆ ಪ್ಯಾಟರ್ನೇ ಆ ಥರ ಇದೆ. ಬ್ರೇಕ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಅಂದ್ರೆ ಒಂದು ಕನ್ಫರ್ಮೇಶನ್ ಬರುತ್ತೆ. ಇದನ್ನೇನಾದ್ರೂ ಹೈ ಬ್ರೇಕ್ ಮಾಡಿದ್ರೆ ಡೆಫಿನೆಟ್ಲಿ ಮತ್ತೊಂದು ಮೂವ್ ಸಿಗುತ್ತೆ. ಸೊ ಇವತ್ತಾಗಲಿಲ್ಲ, ಅದು ನಾಳೆ ನೋಡೋಣ, ನಾಳೆ ಆಗುತ್ತೆ ಅಂತ. ಸಿಪ್ಲಾ ನೋಡ್ರಿ, ಮೂವ್ಮೆಂಟ್ ಚಲೋ ಆಗಿದೆ, ಬಟ್ ಏನೋ ಬ್ರೇಕ್ಔಟ್ ಆಗಿಲ್ಲ. ಆಕ್ಚುಲಿ ಏನಿತ್ತಂದ್ರೆ ನಿನ್ನೆ ಇಲ್ಲಿ ಇತ್ತಿರೋದು ಈ ಪಾಯಿಂಟ್ ಇಂದ ಇಲ್ಲಿ ಹೋಗಿದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಐತಿಲ್ಲ, ಇದೇನು ತಳಗೆ ಸಪೋರ್ಟ್ ಐತಲ್ಲ, ಇದು ಸಪೋರ್ಟ್. ಇಲ್ಲಿ ಸಪೋರ್ಟ್ ತೊಗೊಂಡಿತ್ತು, ಇಲ್ಲಿ ಸಪೋರ್ಟ್ ತೊಗೊಂಡಿತ್ತು, ಇಲ್ಲಿ ಸಪೋರ್ಟ್ ತೊಗೊಂಡು, ಇಲ್ಲಿ ಸಪೋರ್ಟ್. ಸೊ ಹಂಗೆ ಏನಾದ್ರು ಇದು ವೀಕ್ ಇತ್ತು ಸ್ಟಾಕ್, ಬೈಯರ್ ಸ್ಟ್ರಾಂಗ್ ಇರಲಿಲ್ಲ, ಸೆಲ್ಲರ್ ಸ್ಟ್ರಾಂಗ್ ಇದ್ರೆ ಅಂದ್ರೆ ಡೆಫಿನೆಟ್ಲಿ ಈ ತರ ತಳಗೆ ಕ್ಲೋಸ್ ಆಗ್ತಿತ್ತು, ಮ್ಯಾಲ್ ಕ್ಲೋಸ್ ಆಗ್ತಿದ್ದಿಲ್ಲ. ಇಲ್ಲಿ ಈ ಲೈನ್ಗೆ ಸಪೋರ್ಟ್ ತೊಗೊಂಡು ಹೋಗ್ತಿಲ್ಲ, ಅಂದ್ರೆ 10 ಮತ್ತು 20 EMA ಸಪೋರ್ಟ್ ಹೋಗ್ತಿದ್ದಿಲ್ಲ. ಸ್ಟಿಲ್ ಏನೈತೆ ಅಂದ್ರೆ ಇದು 10 ಮೂವಿಂಗ್ ಅವರೇಜ್ ಸಪೋರ್ಟ್ ತೊಗೊಂಡೈತಿ, 20 ಮೂವಿಂಗ್ ಅವರೇಜ್ ಸಪೋರ್ಟ್ ನಡುವೈತಿ, ಅದ್ಲೇ ಮ್ಯಾಲ್ ಹೊಂಟೈತಿ. ಸೊ ನಾಳೆ ಏನಾದ್ರು ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಇದ್ರೊಳಗೆ ಬೈ ಮಾಡ್ಬೋದು, ನಾಳೆ ಬ್ರೇಕ್ ಆದ್ರೆ. ಇಲ್ಲ ಅಂದ್ರೆ ಇಲ್ಲ. ಇದು ಇದು ನೋಡ್ರಿ. ಸೊ ಇಲ್ಲಿ ಏನಿತ್ತು, ಇದ್ರದ್ದು ಸಪೋರ್ಟ್ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು. ನಾವೇನು ಮ್ಯಾಲ್ ಆಗ್ತದೆ ಬ್ರೇಕ್ ಆಗ್ತದೆ ಒಂದು, ಬಟ್ ಮ್ಯಾಲ್ ಬ್ರೇಕ್ ಆಗಿಲ್ಲ, ಡೌನ್ ಬ್ರೇಕ್ ಆಯ್ತು. ಡೌನ್ ಬ್ರೇಕ್ ಆದ್ರೆ ನಾವು ಶಾರ್ಟ್ ಮಾಡ್ಬೋದು ಇಂಟರ್ಡೇಲಿ. ಏನಪ್ಪಾ ಅಂದ್ರೆ ಈ ಪ್ರೀವಿಯಸ್ ಕ್ಯಾಂಡಲ್ ಐತಿಲ್ಲ, ಈ ರೆಡ್ ಕ್ಯಾಂಡಲ್ ಲೋ ಏನಿಲ್ಲ, ನಮ್ಮ ಎಂಟ್ರಿ ಪಾಯಿಂಟ್ 452 ಎಂಟ್ರಿ ಪಾಯಿಂಟ್ ಆಗ್ತಿತ್ತು. 452, ಅದೇ ರೀತಿ 459 SL, 52 7 ಪಾಯಿಂಟ್. 7 ಅಂದ್ರೆ ಮುಂದೆ 14 ಪಾಯಿಂಟ್ಸ್ ಮೂವ್ ಆಗ್ಬೇಕು ನಮ್ಗೆ ಅಟ್ಲೀಸ್ಟ್. ಆಗಿದೆ ರೀ, 10 ಪಾಯಿಂಟ್ಸ್ ಅಂತ ಮೂವ್ ಆಗಿದೆ. 52, 42, 10 ಪಾಯಿಂಟ್ಸ್ ಮೂವ್ ಆಗಿದೆ. ಸೊ ನಾಳೆ ಇಲ್ಲಿ ತನಕ ಬರ್ಬೋದು, ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಬೋದು, ಇಲ್ಲ ಇಲ್ಲಿ ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಇದೆ, ಇಲ್ಲಿ ಮಟನು ಬರ್ಬೋದು ಅದು. ಇದನ್ನ ಹೇಳಿದ್ನಲ್ಲ, ಶಾರ್ಟ್ ಸಲ್ಮಾನ್ ಅಂತೇಳಿ. ಬಟ್ ನನಗೇನೋ ಯಾವತ್ತಿಗೆ ಇಂಟರ್ಡೇ ಮಾಡಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ, ಹಂಗಾಗಿ ಇದನ್ನ ಮೂವ್ ಮಾಡಿಲ್ಲ. ಬಟ್ ಏನೈತಿ, ಶಾರ್ಟ್ ಮಾಡಿದ್ರೆ ಬೆಸ್ಟ್ ಇತ್ತು ಎಕ್ಸಾಂಪಲ್. ಯಾಕಂದ್ರೆ ಶಾರ್ಟ್ ಮಾಡಿದ್ರೆ ಯಾಕೆ ಬೆಸ್ಟ್ ಅಂತಂದ್ರೆ, ಸ್ಟಾಪ್ ಲಾಸ್ ಭಾಳ ಸಣ್ಣ ಇದೆ ರೀ. ಪ್ರೀವಿಯಸ್ ಲೋ ಬ್ರೇಕ್ ಆದ ಕೂಡಲೇ ನಾವು ಎಂಟ್ರಿ ಮಾಡಿದ್ರೆ ಸ್ಟಾಪ್ ಲಾಸ್ ಎಷ್ಟಿತ್ತು,
16 ಪಾಯಿಂಟ್ಸ್ ಐತ್ರಿ, ಹಾರ್ಡ್ಲಿ 16 ಪಾಯಿಂಟ್ಸ್. ಸೊ ರಿಟರ್ನ್ ಎಷ್ಟೈತಿ? ಆಲ್ಮೋಸ್ಟ್ 40 ಪಾಯಿಂಟ್ಸ್ ತನಕ ಮೂವ್ ಆಗಿದೆ. 1:2.5 ಇಷ್ಟಿದೆ. ನಮ್ಗೆ 16 ಪಾಯಿಂಟ್ಸ್ ಬೇಡಪ್ಪ ಅಂದ್ರೆ ಕ್ವಾಂಟಿಟಿ ಕಮ್ಮಿ ಮಾಡ್ಬೋದಿತ್ತು. ನಮ್ಗೆ 16 ಸ್ಟಾಕ್ ಹೆಂಗಂದ್ರೆ 16 ಪಾಯಿಂಟ್ಸ್ SL ಜಾಸ್ತಿ ಆಗ್ತಾವ ಅಂದ್ರೆ ಬಿಡಕ್ ಹೋಗಂಗಿಲ್ಲ ಇದನ್ನ. ನಮ್ ಕ್ವಾಂಟಿಟಿ ಕಮ್ಮಿ ಮಾಡೋದು. ಇವತ್ತೇನೋ ನಾನು 200 ಸ್ಟಾಕ್ ತೊಗೊಳ್ತೀನಪ್ಪ ಅಂದ್ರೆ 100 ತಗೊಳ್ಳೋಣ. 100 ಇಂಟು 16 600 ರುಪೀಸ್ ಲಾಕ್ಸ್ ಆಗ್ಬೋದು. ಬಟ್ ಮೂವ್ಮೆಂಟ್ ಆದ್ರೆ ನೋಡ್ರಿ 16 404 ಪಾಯಿಂಟ್ಸ್. ಸೊ ಎಲ್ಲಿಯಾದ್ರೂ ರಿಸ್ಕ್ ರಿವಾರ್ಡ್ ಮ್ಯಾಚ್ ಮಾಡಲಿಲ್ಲ ಅಂದ್ರೆ ಕ್ವಾಂಟಿಟಿ ರೆಡ್ಯೂಸ್ ಮಾಡ್ಬೇಕು ಇಷ್ಟೇ. ಕ್ವಾಂಟಿಟಿ ರೆಡ್ಯೂಸ್ ಮಾಡೋದ್ರಿಂದ ಸಪೋಸ್ ಏನಾದ್ರು SL ಜಾಸ್ತಿ ಇದ್ರು ಕ್ವಾಂಟಿಟಿ ರೆಡ್ಯೂಸ್ ಮಾಡಿದ್ರೆ ಆ SL ಹಿಟ್ ಆದ್ರೂ ನಮ್ಮ ಕ್ಯಾಪಿಟಲ್ಗೆ ಎಫೆಕ್ಟ್ ಆಗಂಗೆ ಇಷ್ಟ. ಕಾಪರ್ ಇದು ಬ್ರೇಕ್ ಆಗೈತ್ರಿ, ಇಲ್ಲಿ ಬ್ರೇಕ್ ಆಗೈತಿ, ಇಲ್ಲಿ ಎಂಟ್ರಿ ಆಗಬೇಕಾಗಿತ್ತು. ಮೂವ್ಮೆಂಟ್ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಇದು ಇಲ್ಲ. ನಾಳೆ ಏನಾದ್ರು ಇಲ್ಲಿ ಸಪೋರ್ಟ್ ತೊಗೊಂಡ್ ಮೇಲೆ ಹೋದ್ರೆ ಬೈ ಮಾಡ್ಬೋದು. ಇಲ್ಲ ಅದ್ರ ತಳಗ್ ಬ್ರೇಕ್ ಆದ್ರೆ ಇದನ್ನ ಲಿಸ್ಟ್ ಅಂತ ತೆಗೆದು ಬಿಡ್ತೀನಿ, ಅಂದ್ರೆ ಈ ವಾಚ್ ಲಿಸ್ಟ್ ಇದನ್ನ ತೆಗೆದು ಬಿಡ್ತೀನಿ. ಇಲ್ಲಿ ಸಪೋರ್ಟ್ ತೊಗೊಂಡಿತ್ತು ನೋಡ್ರಿ, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಹೆಂಗಿದೆ ಅಂದ್ರೆ ಇಲ್ಲಿ ಸಪೋರ್ಟ್ ಐತಿ ನೋಡ್ರಿ. ಇಲ್ಲಿ ಸಪೋರ್ಟ್ ತೊಗೊಂಡೈತಿ, ಪ್ರೈಸ್ ಮೇಲೆ ಹೋಗೈತಿ. ಇಲ್ಲಿ ಸಪೋರ್ಟ್ ತೊಗೊಂಡೈತಿ, ಇಲ್ಲಿ ಸಪೋರ್ಟ್ ತೊಂದಾಗ ಏನಾಗಿತ್ತು, ಪ್ರೈಸ್ ಮೇಲೆ ಹೋಗಿತ್ತು. ಸೇಮ್ ಇಲ್ಲಿ ಸಪೋರ್ಟ್ ತೊಂದಾಗ ಮೇಲೆ ಹೋಗುತ್ತೆ. ಇಲ್ಲಿ ಮೇಲೆ ಹೋದಾಗ ಏನಾದ್ರು ಈ ಬ್ರೇಕ್ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಮೇಲೆ ಹೋಗುತ್ತೆ, ಇಲ್ಲ ಅಂದ್ರೆ ಇಲ್ಲ, ಇಷ್ಟ ಮತ್ತೇನಿಲ್ಲ. ಇದು ಬ್ರೇಕ್ ಆಗಿಲ್ರಿ. ಹಾ ಸೇಮ್ ಏನಪ್ಪಾ ಅಂದ್ರ ಇನ್ನೊಂದ್ ದಿನ ಇನ್ನೊಂದ್ 2 ದಿನ ಇಲ್ಲಿ ಏನಾದ್ರು ಕನ್ಸಾಲಿಡೇಟ್ ಆಗಿ ಬ್ರೇಕ್ ಆದ್ರೆ ಬೆಸ್ಟ್ ಮೂಮೆಂಟ್ಸ್ ಇರುತ್ತೆ. ನಾ ಇದ್ರಲ್ಲಿ ಡೆಫಿನೆಟ್ಲಿ ಟ್ರೇಡ್ ಮಾಡ್ತೇನೆ. ಯಾಕಂದ್ರೆ ಈಗ ಒಂದ್ 2-3 ದಿನ ಆಯ್ತು ಇದರೊಳಗೆ ಹೋಲ್ಡ್ ಐತ್ರಿ. ಇನ್ನೊಂದ್ ದಿನ ಏನಾದ್ರು ಇನ್ನೊಂದು 1 ಅಥವಾ 2 ದಿನ ಇದ್ರೊಳಗೆ ಕನ್ಸಾಲಿಡೇಟ್ ಆಗಿ ಬ್ರೇಕ್ ಆದ್ರೆ ಗುಡ್ ಮೂಮೆಂಟ್ಸ್ ಇರುತ್ತೆ. ಇದು ಡೌನ್ ಬ್ರೇಕ್ ಆದ್ರೂ ಕಂಟಿನ್ಯೂಷನ್ ಇಲ್ರಿ. ಕಂಟಿನ್ಯೂಷನ್ ಅಂದ್ರ ಈ ತರ ಒಂದು ಕ್ಲೋಸ್ ನಿಯರ್ ಆಗಿಲ್ರಿ. ಕ್ಲೋಸ್ ಏನೈತಲ್ಲ ಇದೇನ್ ಮ್ಯಾಲ ಇಲ್ಲಿ ಓಪನ್ ಆಗಿತ್ತು, ಮೇಲೆ ರೆಡ್ ಇಲ್ಲಿಂದ ಇಲ್ಲಿ ಕೆಳಗೆ ಬಂದೈತಿ, ಮತ್ತೆ ಮ್ಯಾಲ ಆಗೈತಿ. ಸೊ ಬುಲ್ಸ್ ಇದ್ರೊಳಗೆ ಅದಾರ. ಬುಲ್ಸ್ ಅಂದ್ರ ಬೈಯರ್ಸ್ ಅದಾರ. ಬೈಯರ್ಸ್ ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ತಳಗ್ ಹೋಗಕ್ ಬಿಡ್ತಿಲ್ಲ. ಏನೋ ತಳಗ್ ಬಂದೈತಿ ಫಸ್ಟ್ ಓಪನಿಂಗ್ ಆಮೇಲೆ ಮಾಡಿದಾರ ಅದನ್ನ ಬೈ ಮಾಡ್ಕೊಂತ ಮ್ಯಾಲ ಹೋದಾರ. ಸೊ ಏನಂದ್ರ ಇದೇನ್ ಈ ಟ್ರೆಂಡ್ ಲೈನ್ ಐತಲ್ಲ, ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೂ ಅದು ಕ್ಲೋಸ್ ಆಗೋದು ಟ್ರೆಂಡ್ ಲೈನ್ ಮೇಲೆ ಕ್ಲೋಸ್ ಆಗೈತಿ. ಸೊ ಸ್ಟಿಲ್ ಬುಲಿಶ್ ಇದೆ, ಮ್ಯಾಲ ಹೋಗತ್ತೆ ಅಂತ ಅನ್ಕೋಬಹುದು. ಎಸ್, ಇದು ಮೂವ್ಮೆಂಟ್ ಆಗೈತೆ ನೋಡ್ರಿ. 15 ಪಾಯಿಂಟ್ ಮೂವ್ಮೆಂಟ್ ಆಗೈತೆ. ನಾವೇನಾದ್ರೂ ಇದ್ರ ಹೈ ಬ್ರೇಕ್ ಮಾಡಿದಾಗ ಇಲ್ಲಿ ಪಾಯಿಂಟ್ ಇಲ್ಲಿ ಇದ್ರ ಹೈ ಬ್ರೇಕ್ ಮಾಡಿದಾಗ ಬೈ ಮಾಡಿದ್ರು 10-15 ಪಾಯಿಂಟ್ ಸಿಕ್ತಿತ್ತು. ಬಟ್ ಸ್ಟಿಲ್ ಕಂಟಿನ್ಯೂ ಆಗುತ್ತೆ ಮೂವ್ಮೆಂಟ್ ಇಷ್ಟ. ಯಾಕಂದ್ರೆ ನಾ ಇಂಟರ್ಡೇ ಸಲ ಒಂದು ಮಾತಾಡ್ತಾ ಇಲ್ಲ, ಕಂಟಿನ್ಯೂ ಆಗುತ್ತೆ. ಬಟ್ ಇಲ್ಲಿ ನೋಡಿ ಇದ್ರಾಗ ನಾ ಟ್ರೇಡ್ ತಂದಿದ್ದೆ ಒಂದು 60-50 ಸಾವಿರ ರೂಪಾಯಿ ದರ್ಶ ಹಾಕಿದ್ದೆ. ಜಾಸ್ತಿ ಅಲ್ಲ, 50 ಕ್ವಾಂಟಿಟಿ ಹಾಕಿದ್ದೆ. ಬಟ್ ಮಾರ್ನಿಂಗ್ ಹೆಂಗಿತ್ತಂದ್ರೆ ಇದೇನೈತಲ್ಲ ಈ ಪ್ರಿವಿಯಸ್ ಹೈ ನಾನು ಟ್ರೇಡ್ ತಂದಿದ್ದು ಯಾವ ಆಧಾರ ಮೇಲೆ ಅಂದ್ರೆ ಇಲ್ಲ ನೋಡ್ರಿ, ಇಲ್ಲ ಐತಲ್ಲ 1327ಕ್ಕೆ ನಾ ಬೈ ಮಾಡಿದ್ದೆ. 28ಕ್ಕೆ ನಾ ಮಾರ್ಕ್ ಮಾಡೀನಿ. ಬಟ್ 1327ಕ್ಕೆ ಯಾಕೆ ಬೈ ಮಾಡಿದ್ನಪ್ಪ ಅಂದ್ರೆ ಪ್ರೀವಿಯಸ್ ಸ್ಮಾಲ್ ಕ್ಯಾಂಡಲ್ ಐತೆ, ಅದ್ರ ಹೈ ಬ್ರೇಕ್ ಆಗಿತ್ತು. ಹೈ ಬ್ರೇಕ್ ಆದ ಕೂಡಲೇ ಬೈ ಮಾಡಿದ್ದೆ. ಬಟ್ ಮಾರ್ನಿಂಗ್ ಏನೋ ಮೂವ್ಮೆಂಟ್ ಆಗಿತ್ತದ ಆಲ್ಮೋಸ್ಟ್ 700-800 ರೂಪಾಯಿ ಅಂದ್ರೆ ಪ್ರಾಫಿಟ್ ತೋರಿಸ್ತಾ ಇತ್ತು. ಎಷ್ಟು 7 ಅಲ್ಲ, ಎಸ್ 50 40 ಕ್ವಾಂಟಿಟಿ 40 ಅಂದ್ರೆ 850 900 ತನಕ ಪ್ರಾಫಿಟ್ ತೋರಿಸ್ತಾ ಇತ್ತು. ನಾ ಏನ್ ಅನ್ಕೊಂಡೆ, ಸೊ ಮೂವ್ಮೆಂಟ್ ಸಿಗುತ್ತೆ ಇದು ಒಂದು ಅಟ್ಲೀಸ್ಟ್ ಒಂದು 200 ತನಕ ಪಾಯಿಂಟ್ಸ್ ಕ್ಯಾಚ್ ಮಾಡೋ ತನಕ ನಾನು ಬಿಡಬಾರ್ದು ಮಾಡಿದೆ. ಬಟ್ ಏನಾಯ್ತಪ್ಪ ಅಂದ್ರೆ ಸಡನ್ಲಿ 12 ಗಂಟೆ ಮೇಲೆ ಏನಾಯ್ತು ಅಂದ್ರೆ ಇಲ್ಲಿ ತೋರಿಸ್ತು 12-12ವರೆಗೆ ನೆಗೆಟಿವ್ ಆಗ್ಬಿಡ್ತೇವೆ. ಇಲ್ಲಿ ನೋಡಿ ಇಲ್ಲೇನು ಹೋಯ್ತಲ್ಲ ನೆಗೆಟಿವ್ ಆಗಿದ್ದು ಸೀದಾ ಡೇ ಲೋ ಕ್ಲೋಸ್ ಆಯ್ತು. ಸೊ ಆಲ್ಮೋಸ್ಟ್ ಒಂದು 1000 ರೂಪಾಯಿ ನೆಗೆಟಿವ್ ಐತಿ. ಬಟ್ ಹೋಲ್ಡ್ ಮಾಡಿದೆ ನಾನು ಎಕ್ಸಿಟ್ ಆಗಿಲ್ಲ. ಯಾಕಂದ್ರೆ ಸ್ಟಿಲ್ ಇನ್ನೇನೈತೆ ಟ್ರಯಾಂಗಲ್ ಮ್ಯಾಲ ಐತದ, ಟ್ರಯಾಂಗಲ್ ಕೆಳಗೆ ಏನಾದ್ರು ಕ್ಲೋಸ್ ಆಗಿತ್ತು ಅಂದ್ರೆ ಎಕ್ಸಿಟ್ ಆಗ್ತಿದ್ನಿ. ಬಟ್ ನೋಡು ನಾಳೆ 1-2 ದಿನ ನೋಡ್ತೀನಿ. ಏನಾದ್ರು ಇವತ್ತಿನ ಲೋ ನಾಳೆ ಕ್ಲೋಸ್, ಇವತ್ತಿನ ಲೋಕ್ಕಿಂತ ನಾಳೆ ಪ್ರೈಸ್ ತೆಳಗ್ ಹೊಂಟಪ್ಪ ಅಂದ್ರೆ ಎಕ್ಸಿಟ್ ಹಾಕಿನಿ. 1,000 ರೂಪಾಯಿ ಲಾಸ್ ಆದ್ರೆ ಪ್ರಾಬ್ಲಮ್ ಇಲ್ಲ, ಎಕ್ಸಿಟ್ ಹಾಕಿನಿ. ಯಾಕಂದ್ರೆ ದೊಡ್ಡ ಲಾಸ್ ಮಾಡ್ಕೋಬೇಕು. ಅವಾಗಲೇ ಹೇಳಿದ್ನಲ್ರಿ ಮನ್ಕಂಡ್ ಫಾರ್ಮ್ ಆದಾಗ ಒಂದು 400 ರೂಪೀಸ್ ಲಾಸ್ ಆಗಿತ್ತು. ಇವತ್ತಿಷ್ಟ ಇದಕ್ಕೆ ಕ್ಯಾರಿ ಫಾರ್ವರ್ಡ್ ಐತಿ, ನಾಳೆ ಇದು ಇದಾಕತಿ. ಇದಂತೂ ಇವತ್ತು ಲಾಸ್ ಆಗಿದೆ ಇಷ್ಟ. ಇಂಟ್ರಾಡೇ ಮಾಡಿದ್ವಿ ಇವತ್ತಿಷ್ಟು. ಇದಕ್ಕಿಂತ ಜಾಸ್ತಿ ನಾನು ಇದರಲ್ಲೂ ಸ್ವಿಂಗ್ ಟ್ರೇಡೇ ಮಾಡಿದ್ವಿ. ಜಸ್ಟ್ ಐಲ್ ಆದ್ಮೇಲೆ ಕೈಟ್ ಇದು ಬ್ರೇಕ್ಔಟ್ ಆಗಿಲ್ಲ. ಸೊ ನಾಳೆ ತನಕ ವೇಟ್ ಮಾಡ್ಬೇಕು ಇಷ್ಟ, ಮತ್ತೇನಿಲ್ಲ. ಲುಪಿನ್ ಇದು ಬ್ರೇಕ್ಔಟ್ ಆಗಿಲ್ಲ. ಬಟ್ ಬ್ರೇಕ್ಔಟ್ ಆದ್ರೆ ಮೂವ್ಮೆಂಟ್ ಜಾಸ್ತಿ ಮಸ್ತ್ ಇರ್ತದೆ. ಯಾಕಂದ್ರೆ ಕನ್ಸಾಲ್ಟೇಟಿವ್ ನೋಡಿ ಎಷ್ಟಿದೆ ಕನ್ಸಾಲ್ಟೇಷನ್. ಇದು ಬ್ರೇಕ್ಔಟ್ ಆಗಿಲ್ಲ. ಕೆಲವೊಂದ್ಸಲ ಬ್ರೇಕ್ಔಟ್ ಆಗ್ತದೆ. ನಾ ಹೇಳಿದ್ನಲ್ಲ 25 ಸ್ಟಾಕ್ನಾಗ ಒಂದು 7-8 ಸ್ಟಾಕ್ ಅಷ್ಟೇ ಬ್ರೇಕ್ಔಟ್ ಆಗ್ತಾವೆ. ಉಳಿದುದೆಲ್ಲ ಏನಾಗ್ತಾವ್ರಿ ಬ್ರೇಕ್ಔಟ್ ಆಗಿಲ್ಲ. ಇಲ್ಲಿ ನೋಡ್ರಿ ಇದು ಬ್ರೇಕ್ಔಟ್ ಆದ್ಮೇಲೆ ನಾನು ಆಕ್ಚುಲಿ ಬೈ ಮಾಡಿದ್ರೆ ಅದು ಮನ್ಕಂಡ್ ಲಾಸ್ ಆಗಿದೆ ಅಂತ ಹೇಳಿದ್ನಲ್ಲ. ನಾನು ಅನ್ಕೊಂಡಿದ್ದು ಬೆಸ್ಟ್ ಮೂವ್ಮೆಂಟ್ ಆಗುತ್ತೆ ಅಂತ ತಕ್ಷಣ ಆಗಿದ್ರೆ ಅದು ನಾನು ಏನ್ ಮಾಡಿದ್ದೆ ಇಲ್ಲಿ ಬೈ ಮಾಡಿದ್ದೆ. ಸೊ ಸ್ವಲ್ಪ ಮೂವ್ಮೆಂಟ್ ಆಯ್ತು, 600 ತನಕ ಪ್ರಾಫಿಟ್ ತೋರಿಸ್ತಾ ಇತ್ತು. ಬಟ್ ಸಡನ್ಲಿ ಏನಾಯ್ತು ನೆಗೆಟಿವ್ ಭಾಳ ಫಾಸ್ಟ್ಲಿ ತಳಗೆ ಡೌನ್ ಹಾಕೋತ
9:20 ಫಸ್ಟ್ ಕ್ಯಾಂಡಲ್ ಹೈ ಇತ್ತು, 9:20 ಫಸ್ಟ್ ಕ್ಯಾಂಡಲ್ ಲೋ, 9:30 ಫಸ್ಟ್ ಕ್ಯಾಂಡಲ್ ಬ್ರೇಕ್ ಆಯ್ತು. ನಾನು ಇನ್ನೊಂದು 5 ನಿಮಿಷ ನೋಡ್ಬೇಕಂತ ಒಂದು 10-15 ನಿಮಿಷ ಬಿಟ್ಟು ಬಿಡೋವಾಗ ಆಲ್ಮೋಸ್ಟ್ 400 ರೂಪಾಯಿ, 600 400 ರೂಪಾಯಿ ನೆಗೆಟಿವ್ ಆಗಿಬಿಡ್ತು. ಯಾಕೋ ನಂದು SL 6.8 ನಾನು 400 ರೂಪಾಯಿಗೆ ಎಕ್ಸಿಟ್ ಆಗಿಬಿಟ್ಟೆ ಬೇಡ ಅಂತ. ಸೊ ಇದೊಂದು ಇದು ಬ್ರೇಕ್ ಆದ್ರೂ SL ಹಿಟ್ ಆಗಿತ್ತು. ಬಟ್ ನೀವು ಸಪೋಸ್ ಏನಾದ್ರು ಬ್ರೇಕ್ ಪಾಯಿಂಟಿಗೆ ನೀವು ಬೈ ಮಾಡಿದ್ರೆ ಆಲ್ಮೋಸ್ಟ್ ಗುಡ್ ರಿಟರ್ನ್ ಇತ್ತಿರೋದು. ಹೇಳ್ತೀನಿ ನೋಡ್ರಿ ಹೆಂಗಂದ್ರೆ, ಸ್ವಲ್ಪ ನಾವು ಇಲ್ಲೇ ಬೈ ಮಾಡಿವಪ್ಪ ಅಂದ್ರೂ 40-50 ಪಾಯಿಂಟ್ಸ್ ಮೂವ್ಮೆಂಟ್ ಆಗೈತಿ, ನೆನ್ಪಿಟ್ಕೊರಿ 60 ಪಾಯಿಂಟ್ಸ್ ಮೂವ್ಮೆಂಟ್ ಆಗೈತಿ. ಓಕೆ, ಬಟ್ ನೀವು ಬೈ ಎಲ್ಲಿ ಮಾಡಿದ್ರು ಇವತ್ತಿನ SL ಹಿಟ್ ಆಗಿಲ್ರಿ, ಸ್ಟಿಲ್ ಇನ್ನ ಮೇಲೆ ಇದೆ, ಅಬೋ ಇತ್ತು ನಮ್ದು SL ಮೇಲೆ. ಸೊ ಹಂಗಾಗಿ ನಾಳೆ ಇದು ಕಂಟಿನ್ಯೂಷನ್ ಆಗ್ಬೋದು ಅಪ್ ಸೈಡ್, ಆಗ್ಲಿಲ್ಲ ಅಂದ್ರೆ ಇಲ್ಲ, ಇವತ್ತೊಂದು ಲೋ ಐತಿಲ್ಲ ಅಲ್ಲಿ ಎಕ್ಸಿಟ್ ಆಗ್ಬಿಡುದು. ಸೊ ಇದು ಮ್ಯಾಲ್ ಹೋಗಿ ಟಚ್ ಆಗಿ ವಾಪಸ್ ಬಂದದ್ರಿ. ನಾ ಹೇಳಿದ್ನಲ್ರಿ, ಸಪೋರ್ಟ್ ರೆಸಿಸ್ಟೆನ್ಸ್ ಆಲ್ಮೋಸ್ಟ್ 70% ಏನಾಗೈತೆ ಅಲ್ಲಿಂದ ರಿವರ್ಸ್ ಆಗ್ತೈತ್ರಿ, ಬ್ರೇಕ್ ಆಗಂಗಿಲ್ಲ. ಸೊ ಇಲ್ಲಿ ಇದೊಂಥರ ರೆಸಿಸ್ಟೆನ್ಸ್ ಟ್ರೆಂಡಲ್ ಮೇಲೆ ರೆಸಿಸ್ಟೆನ್ಸ್ ಐತ್ರಿ, ಇಲ್ಲಿ ಬ್ರೇಕ್ ಆಗಿಲ್ಲ, ಇಲ್ಲಿ ರಿವರ್ಸ್ ಆಗೈತಿ. ಒಂದ್ 2-3 ಸಲ ಟಚ್ ಆಗಿ ಏನಾಗೈತಿ, ಇದು ಯಾವಾಗ ಈ ತಳಗಿಂದ ಯಾವ್ದು ವೀಕ್ ಆಕೈತಿ ಅವಾಗ ಎಲ್ಲ ಸತ್ತ ಬೇರೆ ಯಾರು ಸ್ಟ್ರಾಂಗ್ ಇದ್ರು ಒಂದ್ಸಲ ಪುಷ್ ಮಾಡಿದ್ರೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಆ ಫೋರ್ಸ್ ಕಂಟಿನ್ಯೂ ಹೋಗತ್ರಿ. MGL ಇದು ನೋಡ್ರಿ ಸೇಮ್ ಬ್ರೇಕ್ ಆಗೈತ್ರಿ, ಬಟ್ ಕಂಟಿನ್ಯೂಷನ್ ಆಗಿಲ್ಲ. ಬ್ರೇಕ್ ಆಗಿ ಏನ್ ಮಾಡ್ತೀವಿ, ಸಪೋರ್ಟ್ ತೊಗೊಂಡ್ ಮೇಲೆ. ಸೊ ನಾಳೆ ಏನಾದ್ರು ಇದ್ರ ಹೈ ಬ್ರೇಕ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಷನ್ ಹೋಗ್ತೈತಿ, ಇಲ್ಲಿ ಮಟ್ಟ ಹೋಗ್ತೈತ್ರಿ. 1 2 3 3 2 1 2 1 2 3 3 4 ಇಲ್ಲೇ ಬ್ರೇಕ್ ಆಗ್ಬೋದು, ಇಲ್ಲ ಇಲ್ಲಿಂದ ಬಂದು ಇಲ್ಲೇ ಬ್ರೇಕ್ ಆಗ್ಬೋದು. ಸೊ ಇನ್ನೂ 3-4 ಡೇಸ್ ವೇಟ್ ಮಾಡ್ಬೇಕು, ಅದಕ್ಕೆ ವೇಟ್ ಮಾಡೋಣ. ಇದು ಬ್ರೇಕ್ ಆಗೈತ್ರಿ. ಯಾರಾದ್ರೂ ಇದನ್ನ ಬೈ ಮಾಡಿದ್ರೆ ಓಕೆ ಕಂಟಿನ್ಯೂ ಇಟ್ಕೋಬಹುದು. ಇಲ್ಲಿ ಬೈ ಮಾಡಿದ್ರು ಇದನ್ನ ಬ್ರೇಕ್ ಆದ್ಕೂಲೆ 110ಕ್ಕೆ ಕ್ಲೋಸ್ ಆಗಿದ್ದು ಎಷ್ಟು, ಹೈ 113, ಕ್ಲೋಸ್ ಆಗಿದ್ದು 112. ಏನು ಒಂದು ಪಾಯಿಂಟ್ಸ್ ಮೂವ್ ಆಗೈತಿ, ಬಟ್ ಮೂವ್ ಆಗೈತಿ ಅಪ್ ಸೈಡ್. ಬಟ್ ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಬ್ರೇಕ್ಔಟ್ ಆಗೈತಿ. ಸೊ ನೆಕ್ಸ್ಟ್ ಇದು ಮೂವ್ಮೆಂಟ್ ಆದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಪಾಯಿಂಟ್ ಐತಿ, 90 17 20 ಪಾಯಿಂಟ್ ಮೂವ್ ಆಗೈತಿ ಅದು. ಸೊ ನೆಕ್ಸ್ಟ್ 20 ಪಾಯಿಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೂವ್ಮೆಂಟ್ ಇಲ್ಲಿಂದ. 20 ಪಾಯಿಂಟ್ ಒಂದು 3-4 ದಿನದ ಆಗ್ಬೋದು. ಇದು ಡೌನ್ ಸೈಡ್ ಬೇಕಾಗಿತ್ತು, ಇದು ಬ್ರೇಕ್ ಆಗೈತಿ, ಕಂಟಿನ್ಯೂಷನ್ ಐತಿ ನೋಡಿ, ಮ್ಯಾಲ ಹೋಗಿಲ್ಲ. ನಾಳೆ ಇಲ್ಲಿ ಬಂದ ಕ್ಲೋಸ್ ಆಗೈತಿ, ಇಲ್ಲಿ 28 ಸಪೋರ್ಟ್ ಆಗೈತಿ. ಸೊ ಇದು ಮ್ಯಾಲ ಹೋಗ್ಬೋದು ನೆಕ್ಸ್ಟ್, ಇಲ್ಲ ಇದ್ರ ಕೆಳಗೂ ಕ್ಲೋಸ್ ಆಗ್ಬೋದು. ಸೊ ಇದು ಇಂಪಾರ್ಟೆಂಟ್ ಅಂದ್ರೆ ಇದು ಬೈ ಮಾಡ್ಕೊಂಡ್ರೆ ಸೆಲ್ ಮಾಡಕ್ ಬೆಸ್ಟ್ ಇರ್ತೈತಿ ಇಂಟ್ರಾಡೇಗಳು. ಇದು ಮಸ್ತ್ ಐತ್ರಿ, ಯಾರ ಬೈ ಮಾಡಿದ್ರೆ ಇಟ್ಕೋರಿ, ಬಟ್ ಕಂಟಿನ್ಯೂಷನ್ ಮ್ಯಾಲ ಹೋಗ್ತೈತಿ ಡೆಫಿನೆಟ್ಲಿ. ಯಾಕಂದ್ರೆ ಈ ಓಪನ್ ಆಗೈತಿ, ಬಂದ್ ಟಚ್ ಆಗೈತಿ ಅಂದ್ರೆ ನೋಡ್ರಿ, ಫಸ್ಟ್ ಬ್ರೇಕ್ ಆದಾಗ ಇದು ರೆಸಿಸ್ಟೆನ್ಸ್ ಆಕ್ಟ್ ಆಕೈತ್ರಿ. ನೆಕ್ಸ್ಟ್ ವಾಪಸ್ ಪ್ರೈಸ್ ಅಲ್ಲಿ ಬತ್ತಂದ್ರೆ ಸಪೋರ್ಟ್ ಅಂತ ಆಕ್ಟ್ ಆಕೈತಿ. ಫಸ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಆಗೈತಿ, ಸಪೋರ್ಟ್ ಬಂದ್ ಏನಾಗೈತಿ, ರಿವರ್ಸ್ ಆಗೈತಿ. ಅಂದ್ರೆ ಪ್ರೈಸ್ ಇಲ್ಲಿ ಬ್ರೇಕ್ ಆಗೈತ್ರಿ, ಇದು ಅವಾಗ ರೆಸಿಸ್ಟೆನ್ಸ್ ಅಂತ ಆಕ್ಟ್ ಆಕೈತಿ, ಇದನ್ನ ಮ್ಯಾಲ ಹೋಗಕ್ ಬಿಡ್ತಿದಿಲ್ಲ. ಬಟ್ ಪ್ರೈಸ್ ಮ್ಯಾಲ ಹೋಗೈತಿ, ಆಮೇಲೆ ಏನಾಗೈತಿ, ಕೆಳಗ್ ಬರತೈತಿ. ಕೆಳಗ್ ಬರಕತ್ತೈತಿ ಸಪೋರ್ಟ್ ಏನ್ ಮಾಡ್ತೈತಿ, ಇದು ತಳ ಬಿಡಂಗಿಲ್ಲ, ಅದು ಏನ್ ಹೇಳ್ತಿ ಸಪೋರ್ಟ್ ತಗೊಂಡು ಹಿಂಗ್ ಮ್ಯಾಲ ಪುಷ್ ಮಾಡ್ತೈತ್ರಿ. ಸೊ ನಾಳೆ ಪ್ರೈಸ್ ಇದ್ರ ಮ್ಯಾಲ ಹೋತಪ್ಪ ಅಂದ್ರ ಸಪೋರ್ಟ್ ಸಡನ್ಲಿ ಒಂದ್ ಮೂವ್ಮೆಂಟ್ ಆಗ್ತದೆ, ಒಂದು 50-40 ಪಾಯಿಂಟ್ಸ್. ಆಕ್ಚುಲಿ ಫಸ್ಟ್ ಇದ್ರಾಗ ಎಂಟ್ರಿ ಮಾಡಕ್ ಟ್ರೈ ಮಾಡಿದ್ನಿ, ಬಟ್ ಸಿಗ್ಲಿಲ್ರಿ ನನಗೆ ಇದ್ರಾಗ. ನಾ ಎಂಟ್ರಿ ಮಾಡೋ ಸಡನ್ಲಿ ಪ್ರೈಸ್ ಮೂವ್ಮೆಂಟ್ ಅಂತ ಬಿಟ್ಬಿಟ್ಟೆ. ಬಟ್ ಇದು ಮೂವ್ಮೆಂಟ್ ಚಲೋ ಆಗಿದೆ, ಇದು 5 ಪಾಯಿಂಟ್. ಬಟ್ ನಾ ಎಂಟ್ರಿ ಮಾಡಿದ್ದು 4.2% ಮೂವ್ಮೆಂಟ್ ಆಗಿದೆ. ಬಟ್ ನಾವು ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಆಗಿದೆಲ್ಲ, ಎಷ್ಟು ಪಾಯಿಂಟಿಗೆ ಎಂಟ್ರಿ ನಾವು ಮಾಡಿದ್ವು, ಎಷ್ಟು ಪಾಯಿಂಟ್ ನಮ್ಗೆ ಕ್ಯಾಪ್ಚರ್ ಮಾಡೋದು ಇಂಪಾರ್ಟೆಂಟ್. ಇದು ಸಪೋರ್ಟ್ ತೊಗೊಂಡ್ರಿ, ನಾಳೆ ಬ್ರೇಕ್ ಆದ್ರೆ ನಾಳೆ ಅಥವಾ ನಾಡ್ದು ಇದ್ರಾಗ ಎಂಟ್ರಿ ಮಾಡ್ಬೋದು. ಇದು ಸ್ವಲ್ಪ ಬ್ರೇಕ್ ಆಗಿತ್ತು, ಇಲ್ಲಿ ಮಾಡಿದ್ದೆ. ಆಲ್ಮೋಸ್ಟ್ 1000-1200 ತನಕ ಪ್ರಾಫಿಟ್ ಇತ್ತದು. ಬಟ್ ಕ್ಲೋಸ್ ಆಗ ಮುಂದೆ 2-3 ಪಾಯಿಂಟ್ ಕಮ್ಮಿ ಆಗಿತ್ತು, 700 ತೋರಿಸ್ತದೆ. ಸೊ ನೆಕ್ಸ್ಟ್ ಏನಿತ್ತಂದ್ರೆ ಇದು ನನಗೆ ಮೇಜರ್ ಹಡಲ್ಸ್ ರೀ. ಇದು 229. 229 ತನಕ ಏನ್ ಮಾಡ್ತೈತೆ ಪ್ರೈಸ್, ಹೋಗ್ಬೋದು, ಫಾಸ್ಟ್ ಹೋಗ್ಬೋದು. ಅಲ್ಲಿ ಹೋಗಿ ಮಾಡ್ತೀವಿ ಸ್ವಲ್ಪ ಏನ್ ಮಾಡ್ತೀವಿ, ಅಪ್ಪರ್ ಪ್ರೆಷರ್ ಪೇಸ್ ಮಾಡ್ತೈತೆ ಸೆಲ್ಲರ್ಸ್. ಇಲ್ಲಿ ಏನಾದ್ರು ಸೆಲ್ಲರ್ಸ್ ಕ್ಲಿಯರ್ ಇತ್ತು, ಯಾರು ಅಷ್ಟೇ ಪ್ರೆಷರ್ ಕ್ರಿಯೇಟ್ ಆಗಲಿಲ್ಲ, ಇಲ್ಲ ಕ್ರಿಯೇಟ್ ಆದ್ಕೊಳ್ಳಿ ವಾಪಸ್ ಬಂತಲ್ಲ, ಹಂಗೇನಾದ್ರು ಬರ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಮತ್ತೊಂದು ಬಿಗ್ ಮೂವ್ ಆಗುತ್ತೆ 50 ಪಾಯಿಂಟ್ಸ್ ತನಕ. ಸೊ ನಾ ಏನ್ ಮಾಡ್ತೀನಿ ರೀ, ಇಲ್ಲಿ ಹೋದ್ಕೂಲಿ ಏನ್ ಮಾಡ್ತೀನಿ, 250 ಕ್ವಾಂಟಿಟಿ ಅದಾವ, ಅಟ್ಲೀಸ್ಟ್ ಒಂದು 100 ಕ್ವಾಂಟಿಟಿ ರಿಲೀಸ್ ಮಾಡ್ತೀನಿ. ರಿವರ್ಸ್ ಬಂದ್ರು ನಾನು ಪ್ರಾಫಿಟ್ ಇದಾಗಿರ್ಬಾರ್ದು, ನುಕ್ಸಾನ್ ಆಗಿರ್ಬಾರ್ದು ಜಾಸ್ತಿ. ಸೊ ಇಲ್ಲಿ ಟಚ್ ಆಯ್ತಪ್ಪ ಅಂದ್ರೆ 100-150 ಕ್ವಾಂಟಿಟಿ ಎಕ್ಸಿಟ್ ಮಾಡ್ತೀನಿ, ರಿಮೈನಿಂಗ್ ಕ್ವಾಂಟಿಟಿ ಬಿಟ್ಬಿಡ್ತೀನಿ ನೋಡಿ. ಹೆಲ್ಮೆಟ್ ಹೋಗುತ್ತೆ, ಹೆಲ್ಮೆಟ್ ಅಂದ್ರೆ ನಾನು ಸ್ಟಾಪ್ ಲಾಸ್ ಇಲ್ಲಿ ತಂದಿಡ್ತೀನಿ, ನೆನ್ಪಿಟ್ಕೊಂಡು ನಾ ಇಲ್ಲಿ ಬೈ ಮಾಡಿನಲ್ಲ, ನಾನು ಸ್ಟಾಪ್ ಲಾಸ್ ಇಲ್ಲಿ ತಂದಿಡ್ತೀನಿ. ಯಾಕಂದ್ರೆ ನಂಗೆ ನುಕ್ಸಾನ್ ಆಗ್ಬಾರ್ದು ಇದ್ರಾಗ, ಬ್ರೇಕ್ ಎವನಿಗೆ ತಂದಿಡ್ತೀನಿ. ಸಪೋಸ್ ಪ್ರೈಸ್ ಮೂವ್ಮೆಂಟ್ ಹೊತ್ತು ಹೋಗುತ್ತೆ ಒಂದು 50-60 ಪಾಯಿಂಟ್ಸ್ ಮೂವ್ಮೆಂಟ್ ಆಗಲಿಲ್ಲ, ಇಲ್ಲೇ ಹೋಗಿ ರಿವರ್ಸ್ ಬಂತು ಅಂದ್ರೆ ನನ್ನ ಬ್ರೇಕ್ ಎವನ್ ಎಕ್ಸಿಟ್ ಹಾಕೋನು ಪ್ರಾಬ್ಲಮ್ ಇಲ್ಲ.
100 ಕ್ವಾಂಟಿಟಿ ಎಕ್ಸಿಟ್ ಮಾಡಿದ ಪ್ರಾಫಿಟ್ ಸಿಗ್ತೈತಿ, ಆಮೇಲೆ ನಾನು ಬ್ರೇಕ್ ಒಂದು ನೋ ಲಾಸ್ ನೋ ಪ್ರಾಫಿಟ್ ಸೆಕೆಂಡ್ ಇದ್ರಾಗ ಎಕ್ಸಿಟ್ನಾಗ. ಟ್ರಸ್ಟ್ ಇದು ಇಲ್ಲ, ಆಕ್ಚುಲಿ ಇದು ಟ್ರೇಡ್ ಬೇರೆ ಐತಲ್ರಿ, ಬೇರೆ ಮೆಥಡ್ ಟ್ರೇಡ್ ಇತ್ತು, ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ನೆಟ್ ಸ್ಲೋ ಐತಿ. ಇದನ್ನು ನನಗೆ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗೈತಿ ಇದು. ಸೊ ಇಲ್ಲಿ ಏನು ಕ್ಲೋಸ್ ಆಯ್ತಲ್ಲ ಅದ್ರ ಮೇಲೆ ಓಪನ್ ಆಗಲಿಲ್ಲ, ಯಾರಿಗೆ ಬೈ ಮಾಡೋಕ್ಕೂ ಸಿಗಲಿಲ್ಲ, ಸೆಲ್ ಮಾಡಬಹುದು, ಬೈ ಮಾಡಕ್ಕಂತೂ ಸಿಗ್ಲಿಲ್ಲ ರೀ. ಯಾಕಂದ್ರೆ ಕ್ವಾಂಟಿಟಿ ಎಷ್ಟು ಟ್ರೇಡ್ ಆಗಿ ನೋಡ್ತೀನಿ ತೊಟ್ಟಿದ್ರೆ ಹೋಲ್ ಡೇ 16,000 ಕ್ವಾಂಟಿಟಿ ಇದಾವೆ. ಸೊ ಕ್ವಾಂಟಿಟಿ ಐ ಮೀನ್ ವ್ಯಾಲ್ಯೂಮ್ ಕಮ್ಮಿ ಇದ್ದಾಗ ಟ್ರೇಡ್ ಮಾಡೋದು ರಿಸ್ಕ್. ಬಟ್ ಇದೇನು ಬ್ರೇಕ್ ಆಗಿತ್ತಿಲ್ಲ, ಈ ಬ್ರೇಕ್ ಆಗೋದು ನೋಡಿದ್ರೆ ಒಂದು ಯಾರೋ ಪಂಪ್ ಮಾಡಿದಿತ್ತು ಸಪೋಸ್ ಅಂದ್ರೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಇನ್ನೊಂದು 50-60 ಪಾಯಿಂಟ್ ಮೂವ್ ಆಕೈತಿ. ಹೋದ್ರೆ ಇಮಿಡಿಯೇಟ್ಲಿ ಇಲ್ಲಿ ಏನಾದ್ರು ಬ್ರೇಕ್ ನಾಳೆ ಆದ್ರೆ 50-60 ಪಾಯಿಂಟ್ ಪಟ್ ಮೂವ್ ಆಕೈತಿ. ಆ ಪೊಸಿಷನ್ದಾಗ ಐತ್ರಿ ಇದು. ನಾಳೆ ಇದ್ರಾಗ ಏನ್ರಿ ಎಂಟ್ರಿ ಸಿಕ್ತಪ್ಪ ಡೆಫಿನೆಟ್ಲಿ 100 ಕ್ವಾಂಟಿಟಿ ಎಂಟ್ರಿ ಮಾಡ್ತೀನಿ ಇಂಟರ್ಡೇ ಒಳಗೆ. ಇದ್ರೊಳಗೂ ಎಂಟ್ರಿ ಇಲ್ಲ. ಇದು ಎಂಟ್ರಿ ಅಂದ್ರೆ ಸಪೋರ್ಟ್ಗೆ ಒಂದು ಕಂಟಿನ್ಯೂಷನ್ ಪ್ಯಾಟರ್ನ್ ಐತಿ. ಇಲ್ಲಿ ಬಂದು ಇನ್ನೊಂದು ರೆಕ್ಟಿವ್ ಆಗಿ ಇದ್ರ ಮೇಲೆ ಬ್ರೇಕ್ ಆದ್ರೆ ಬೈ ಮಾಡೋದು. ಬಟ್ ಬ್ರೇಕ್ ಅಂತೂ ಆಗೈತೆ ಆಲ್ರೆಡಿ. ಯಾವಾಗ ಆಗೈತಿ? ಮೊನ್ನೆ ಆಗೈತಿ 28ನೇ ತಾರೀಕು. ಇದು ಬ್ರೇಕ್ ಆಗಿಲ್ರಿ. ಸೊ ಎಷ್ಟು ಈ ಬಾಕ್ಸ್ ಒಳಗೆ ಓಡಾಡ್ತದ ಪ್ರೈಸ್ ಅಷ್ಟು ಇಂಪಾರ್ಟೆಂಟ್. ಎಷ್ಟು ಜಾಸ್ತಿ ಓಡಾಡ್ತೈತಲ್ಲ ಅಷ್ಟೇನಾಗತೈತಿ, ಏನಂತಾರೆ, ಒಂದು ಎನರ್ಜಿ ಸ್ಟೋರ್ ಆಗತ್ತೆ ಇಲ್ಲೇ ಸ್ಟೋರ್ ಆಗತ್ತೆ. ಯಾವಾಗ ಇದು ಬ್ರೇಕ್ ಆಕೈತಲ್ಲ ಸಡನ್ಲಿ ಯಾವ ಸೈಡ್ ಬೇಕಾಗತ್ತೆ ಆ ಸೈಡ್ ಮೂವ್ಮೆಂಟ್ ಸಿಗ್ತದೆ. ಇದು ಫಾಲೋ ಅಪ್ಸ್ ಅಲ್ಲಿ ಮೊದಲು ಮಾಡತ್ತೀನಿ, ಯಾಕಂದ್ರೆ ಇಲ್ಲಿ ಯಾರು ಬೈ ಮಾಡೋಕ್ಕಾಗಿಲ್ಲ. ಫಾಲೋ ಅಪ್ ಅಂದ್ರೆ ಈ ತರ ಪ್ರೈಸ್ ಬಂದು ಅದ್ರ ಮೇಲೆ ಮತ್ತೊಂದು ಕ್ಲೋಸ್ ಆದ್ರೆ, ಬಟ್ ಇದು ಫಾಲೋ ಅಪ್ ಆಗಂಗಿಲ್ಲ. ಮ್ಯಾಲೆ ಓಪನ್ ಆಗೈತಿ, ಮ್ಯಾಲೆ ಇದಾಗೈತಿ, ಬಟ್ ಇದು ಫಾಲೋ ಅಪ್ ಸರಿಯಾಗಿ ಆಗಂಗಿಲ್ಲ. ಯಾಕಂದ್ರೆ ಫಾಲೋ ಅಪ್ ಅಂದ್ರೆ ಹೆಂಗಾಗತ್ತಪ್ಪ ಅಂದ್ರೆ, ಇದು ಬ್ರೇಕ್ ಆಗೈತಿಲ್ಲ ಅಲ್ರಿ, ಇಲ್ಲಿ ಬ್ರೇಕ್ ಆಗಿದ್ದು ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಬರಬೇಕು, ಬಂದು ಹಿಂಗೆ ಬ್ರೇಕ್ ಆಗಬೇಕು, ನಾ ಇಲ್ಲಿ ಎಂಟ್ರಿ ಮಾಡ್ಬೋದು. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಅಬೋನ್ ಓಪನ್ ಆದ್ರೆ ಎಂಟ್ರಿ ಇಲ್ಲಿ ಮಾಡೋಕ್ಕಾಗತ್ತೆ, ಮಾಡಕ್ ಸಿಗಂಗಿಲ್ಲ. ಸೊ ಹಂಗಾಗಿ ಇದು ಸರಿಯಾಗಿ ಫಾಲೋ ಅಪ್ ಇಲ್ರದು, ಅದನ್ನ ಟ್ರೀಟ್ ಮಾಡೋ ಅವಶ್ಯಕತೆನೂ ಇಲ್ಲ. ನೆಟ್ ಏನಾಯ್ತು? ಇದಲ್ಲ, ಎಸ್, ಇದು ಬ್ರೇಕ್ಔಟ್ ಬಂದಿಲ್ಲ. ಬಂದದೆ ಸಪೋರ್ಟ್ ತೊಗೊಂಡೈತಿ 20-10 ಮೂವಿಂಗ್ ಅವರೇಜ್. ನಾಳೆ ಏನಾದ್ರು ಬ್ರೇಕ್ ಆದ್ರೆ ಪ್ರೈಸ್ ಮೂವ್ ಆಗುತ್ತೆ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರೈಸ್ ಮಾತ್ರ ಅಬೋ ಸಪೋರ್ಟ್ 10-20 EMA ಲೈನ್ ಮೇಲೆ ಮೂವ್ ಆಗ್ತಾ ಇದೆ, ಅದು ಇಂಪಾರ್ಟೆಂಟ್. ಇದು ಬ್ರೇಕ್ ಆಗಿಲ್ಲ. ನಾನು ಆಕ್ಚುಲಿ ಇದನ್ನ ಶಾರ್ಟ್ ಮಾಡ್ಬೇಕಂತ ಮಾಡಿದ್ವಿ, ಬಟ್ ಶಾರ್ಟ್ ಆಗೋ ಚಾನ್ಸ್ ಇಲ್ಲ. ಇದು ಕಂಟಿನ್ಯೂಷನ್ ಇಲ್ಲ. ಇದು ಚಲೋ ಐತೆ ನೋಡ್ರಿ, ಇದು ಪ್ಯಾಟರ್ನ್ ಚಲೋ ಐತಿ ನೋಡ್ರಿ. ಫಸ್ಟ್ ಒಂದ್ಸಲ ಬಂದೈತಿ, ಇದೇನು ಬ್ರೇಕ್ ಆಗೈತಿ, ಮೂವ್ ಆಗೈತಿ. ನೆಕ್ಸ್ಟ್ ಏನಾಗೈತಿ, ಮತ್ತೊಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದೈತಿ, ಇಲ್ಲಿ ಬ್ರೇಕ್ ಆಗೈತಿ, ಮೂವ್ಮೆಂಟ್ ಆಗತೈತಿ. ಸೊ ಇಲ್ಲಿಂದ 110, 79, ಆಲ್ಮೋಸ್ಟ್ 30 ಪಾಯಿಂಟ್ಸ್ ಐತ್ರಿ. ಸೊ ನಾ ಇಲ್ಲಿಂದ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ರೀ, 25, ಮಿನಿಮಮ್ 25 ಪಾಯಿಂಟ್ಸ್. 2-2.5 ಸಾವಿರ ತನಕ ಪ್ರಾಫಿಟ್ ಆಯ್ತಂದ್ರೆ ಎಕ್ಸಿಟ್ ಆಗ್ಬಿಡ್ತೇನೆ. ಯಾಕಂದ್ರೆ ನಾನು ಹಾಕೋದು ಭಾಳ ಅಮೌಂಟ್ ಇಲ್ರಿದ್ರೆ, ಹಾರ್ಡ್ಲಿ ಒಂದು ಅಷ್ಟು 10,000 ರೂಪಾಯಿ ಹಾಕಿರ್ಬೋದು ರೀ, ಅಷ್ಟು 10-12 ಸಾವಿರ ರೂಪಾಯಿ ಇರ್ತಿದ್ದಾರೆ. ಸೊ 10-12 ಸಾವಿರ ರೂಪಾಯಿ 2 ಸಾವಿರ ಪ್ರಾಫಿಟ್ ಅಂದ್ರೆ 20% ಗ್ರೇಟ್. ಯಾಕಂದ್ರೆ ಬಿಗಿನಿಂಗ್ದಾಗ ರೀ ಇದು ಕ್ವಾಂಟಿಟಿ ಪೊಸಿಷನ್ ಸೈಜಿಂಗ್ ಒಂದ್ಸಲ ನಮ್ಮ ಮೇಲೆ ಕಾನ್ಫಿಡೆಂಟ್ ಬಂತು, ನಮ್ಮ ಸೆಟಪ್ ಮೇಲೆ ಕಾನ್ಫಿಡೆಂಟ್ ಬಂತು ಅಂದ್ರೆ ಇನ್ಕ್ರೀಸ್ ಮಾಡ್ಬೋದು ರೀ. ಏನೋ ಒಂದು 5-6 ಲಕ್ಷ ರೂಪಾಯಿ ಸಡನ್ಲಿ ಇದ್ರಾಗ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು ರೀ. ಬಟ್ ಅದಲ್ಲ, ಪೊಸಿಷನ್ ಸೈಜಿಂಗ್ ಶುಡ್ ಬಿ ಹೆಂಗಿರ್ಬೇಕಪ್ಪ ಅಂದ್ರೆ ಲೀನಿಯರ್ ಗ್ರೋತ್ ಇರ್ಬೇಕು, ಎಕ್ಸ್ಪೋನೆನ್ಷಿಯಲ್ ಇರಬಾರ್ದು ರೀ. ಅದು ಸ್ಲೋ 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 ನಿಮ್ಗೆ ಕಂಟ್ರೋಲ್ ಆದಂಗೆ ಮೊದಲು ನಾನು ಒಂದು 6-7 ತಿಂಗಳಿಂದ ಬರೀ 50 ಕ್ವಾಂಟಿಟಿ ಮಾಡ್ತೀನಿ. ಎಲ್ಲೇ ಬಾಡಿದ್ರೆ 50 ಕ್ವಾಂಟಿಟಿ, ಅದು ಸ್ಟಾಕ್ ನಂತೆ ಎಷ್ಟೇ ಕ್ಯಾಶ್ ಇದ್ರೆ 50 ಕ್ವಾಂಟಿಟಿ ಬುಕ್ ಮಾಡಿದೆ. ಯಾಕಂದ್ರೆ ಮ್ಯಾಲೆ ಹೋದ್ರೆ ಖುಷಿ ಆಗ್ತೈತಿ. ಸಪೋಸ್ ತಳಗ್ ಬಂದ ಏನಾಕತಿ, ಅಮೌಂಟ್ ನನಗೆ ಬರ್ಡನ್ ಆಗಬಾರ್ದು, ಅಷ್ಟೇ ಲಾಸ್ ಆಯ್ತಪ್ಪ ಅಂತ. ಹಾಗಾಗಿ ಫಿಕ್ಸ್ ಒಂದು ಕ್ವಾಂಟಿಟಿ, ಈಗ 100-120 ಕ್ವಾಂಟಿಟಿ ಟ್ರೇಡ್ ಮಾಡ್ತಾನೆ. ಎಲ್ಲೆಲ್ಲೋ 500 ಮಾಡ್ತಿರ್ತಾನೆ. ಬಟ್ ರೇರ್ ಕೇಸ್, ಎಲ್ಲರೂ ಮೂವ್ಮೆಂಟ್ ಭಾಳ ಫಾಸ್ಟ್ ಇತ್ತು, ಸಡನ್ಲಿ ಒಂದು 2-3 ಪಾಯಿಂಟ್ ಕ್ಯಾಪ್ಚರ್ ಆಗುವಂಗಿತ್ತು ಅಂದ್ರೆ ಅಷ್ಟೇ
500 ಆಗ್ಬಿಡ್ತೀನಿ. ಯಾಕಂದ್ರೆ 2-3 ಪಾಯಿಂಟ್ ಅಂದ್ರೆ 1500-1600 ರೂಪಾಯಿ ಆಗಿಬಿಡ್ತೈತೆ, ಎಕ್ಸಿಟ್ ಆಗಿಬಿಡ್ತೀನಿ. ಬಟ್ ಏನಪ್ಪಾ ಅಂದ್ರೆ ನಮ್ಮ ಫೋಕಸ್ ಏನಿರಬೇಕು ಪ್ರೋಸೆಸ್ ಮೇಲೆ. ಏನಪ್ಪಾ ಅಂದ್ರೆ 100 ಲೆಸ್ ದನ್ 170 100 ಸಪೋಸ್ 10-15 ಪಾಯಿಂಟ್ ಸಡನ್ಲಿ ಏನೋ ಮೂವ್ ಆದ್ರೆ 1500-1600 ಲಾಸ್ ಆದ್ರೆ ಏನು ಅಷ್ಟು ದೊಡ್ಡದು ಅನ್ಸಂಗಿಲ್ಲ. ಬಟ್ ನಾ 500-600 ಕ್ವಾಂಟಿಟಿ ತೊಗೊಂಡಾಗ ಒಂದು 10-1500 ಪಾಯಿಂಟ್ ಮೂವ್ ಆದ್ರೆ 5,000 ರೂಪಾಯಿ ಆಕತ್ರಿ. 5,000 ರೂಪಾಯಿ ಲಾಸ್ ಅಂದ್ರೆ ಬರ್ಡನ್ ಆಗ್ತೈತಿ. ಸೊ 20 ದಿನ ಇರ್ತಾವೆ ವಾರ್ಡ್ನಾಗ ಟ್ರೇಡ್. 20 ದಿನದಾಗ ನಾ 20 ದಿನ ರೈಟ್ ಇರಂಗಿಲ್ರಿ. ಅದ್ರಾಗ ಹೆಂಗ್ ಮಾಡಿದ್ರು ಒಂದು 5-6 ದಿನ ಅಂತ ಲಾಸ್ನಾಗ ಇರಬೇಕ್ರಿ. ಸೊ 5-6 ದಿನ ಲಾಸ್ನಾಗ ಇದ್ದಾಗ ನಾವು ಆದಷ್ಟು ಕಮ್ಮಿ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಅಷ್ಟೇ. 5-6 ದಿನ ಲಾಸ್ ಆಕೈತಪ್ಪ ಅಂದ್ರೆ ಅಟ್ ಲೀಸ್ಟ್ ನಾನು 1,000 ಲಾಸ್ ಇಟ್ಟರು 6-7 ರೂಪಾಯಿ ಲಾಸ್ ಆಗತೈತೆ ಮಂತ್ಲಿ ತಿಳ್ಕೊಬೇಕು. ನಾನು ಬೆಸ್ಟ್ ಟ್ರೇಡ್ ರೀ ಹೇಳತ್ತಿದ್ದಾನೆ. ಬೆಸ್ಟ್ ಮಂತ್ ಐತಪ್ಪ ಅಂದ್ರೆ ಈ ಮಂತ್ ಬೆಸ್ಟ್ ಐತಿ. ನಾನು ಹಾರ್ಡ್ಲಿ 4 ದಿನ ಅಷ್ಟೇ ಟ್ರೇಡ್ ಲಾಸ್ ಅದಾವ್ರಿ. ತೋರಿಸ್ತೇನೆ ಬೇಕಾರೆ 4 ದಿನ ಲಾಸ್ ಅದ, ಉಳಿದ ದಿನ ಎಲ್ಲ ಪ್ರಾಫಿಟ್ ಅದಾವ್ರಿ. ಬಟ್ ಆ 4 ದಿನದಾಗ ನಮ್ಮ 5-6 ಸಾವಿರ ರೂಪಾಯಿದು ಲಾಸ್ ಅದ ಅಂದ್ರೆ 23,000 ರೂಪಾಯಿ ಲಾಸ್ ಆಗ್ತದ. 20-25 ಸಾವಿರ ರೂಪಾಯಿ ಲಾಸ್ ಆಗ್ಬಿಡ್ತೈತೆ. ಸೊ ಮಂತಿಗೆ 25 ಸಾವಿರ ರೂಪಾಯಿ ಲಾಸ್ ಆಗಿ ಮುಂದೆ ಉಳಿದ 15 ಟ್ರೇಡ್ನಾಗ ನನಗೆ ಇಲ್ಲಂದ್ರೆ ಒಂದು 40-50-60 ಸಾವಿರ ರೂಪಾಯಿ ಆದಾಗ ಅಟ್ಲೀಸ್ಟ್ ಒಂದು 50 ಸಾವಿರ ರೂಪಾಯಿ ತನಕ ನಿಂಗೆ ರಿಟರ್ನ್ ಉಳಿದೈತ್ರಿ. ಇಲ್ಲಾಂದ್ರೆ ಏನಾಗೈತೆ ಅಂದ್ರೆ ಬಂದ್ ರೊಕ್ಕ ಇಲ್ಲೇ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ಒಂದು ಫಸ್ಟ್ ಒಂದು ಸರ್ಟನ್ ಡೇಸ್ ಕ್ವಾಂಟಿಟಿ ಫಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಲೋಲಿ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೋಬೇಕು. ಇಷ್ಟ ಫಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನೀವು ನೋಡ್ರಿ, ನಾ ಎಲ್ಲಿ ಟ್ರೇಡ್ ತೊಂದ್ರು ಬೇರೆ ಯಾವ ಮೆಥಡ್ ಯೂಸ್ ಮಾಡಂಗಿಲ್ಲ. ಓನ್ಲಿ ಒನ್ ಮೆಥಡ್, ಟ್ರಯಾಂಗಲ್ ಬೇಕೌಟ್. ಯಾಕಂದ್ರೆ ನನಗೆ ಇದ್ರ ಮೇಲೆ ಹಿಡಿತೈತ್ರಿ. ಮತ್ತೆ ಈ ಮೆಥಡ್ ಮೇಲೆ ನನ್ಗೆ ಭರವಸೆ ಐತಿ. ಇದೇನಾದ್ರು ಈ ಕ್ಯಾಂಡಲ್ ತೆಳಗೆ ಲೋಬತ್ತು ಇಲ್ಲ ನೋಡ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪ್ಯಾಟರ್ನ್ ಒಳಗೆ ನಾವು ಉಳಿದ ಪ್ಯಾಟರ್ನ್ ಅದ ಬೈ ಮಾಡಿದ ಕೂಡಲೇ ಸೆಲ್ ಮಾಡಕ್ಕೆ ಭಾಳ ಇದಾಕತಿ, ಬೇಜಾರು ಅನ್ಸುತ್ತೆ ಲಾಸ್ನಾಗ ಇತ್ತಂದ್ರೆ. ಬಟ್ ಈ ಪ್ಯಾಟರ್ನ್ ನನಗೆ ಈ ಕ್ಯಾಂಡಲ್ ತೆಳಗೆ ಲೋ ಬಂತು ಪ್ರೈಸ್ ಅಂದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಮಾಡ್ಕೊಂಡು ಬಿಟ್ಟಿರ್ತಾನೆ. ಎಷ್ಟು ಲಾಸ್ ಇರಲಿ ತಲೆ ಕೆಡಿಸ್ಕೊಳ್ಳಲ್ಲ. ಇದು 100 ಇರಲಿ, 200 ಇರಲಿ, 300 ಇರಲಿ, 400 ಇರಲಿ, 500 ಇರಲಿ, 600 ಇರಲಿ. ಯಾಕಂದ್ರೆ ನಾನು 1000 ಗಟ್ಟಲೆ ಲಾಸ್ ರೇರ್ಲಿ ತಗೋತಾನೆ. ಎಲ್ಲೋ ಏನೋ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದ್ರೆ 1000 ಗಟ್ಟಲೆ ಲಾಸ್ ತಗೋತಾನು. ಇಲ್ಲ ಅಂದ್ರೆ ಅದು ಮೂವ್ಮೆಂಟ್ ಅಪ್ ಇತ್ತು, ನನಗೆ ಇವನ್ ನೆಗೆಟಿವ್ ತೋರಿಸಿದ್ರೆ ಹೋಲ್ಡ್ ಮಾಡ್ತಾನೆ. ಯಾಕಂದ್ರೆ ಏರಿಸಗೋ ನನಗೆ ನಿನ್ನೆ 2,200 ರೂಪಾಯಿ ತನಕ ಲಾಸ್ ತೋರಿಸ್ತಾ ಇತ್ತು ಫ್ರೈಡೆ ಕ್ಲೋಸ್ ಮಾಡಿದಾಗ. ಬಟ್ ಇವತ್ತು 900-1,000 ರೂಪಾಯಿ ಪ್ಲಸ್ ಐತಿ. ಇವನ್ ಮಾರ್ನಿಂಗ್ ಓಪನ್ ಆದಾಗ 3,000 ರೂಪಾಯಿ ಬರೀ ಏರಿಸ್ ಒಳಗೆ ಪ್ರಾಫಿಟ್ ಇತ್ತು ನನಗೆ. ಬಟ್ ಎಕ್ಸಿಟ್ ಆಗಿಲ್ಲ. ನನ್ನ ಟಾರ್ಗೆಟ್ ಏನೈತಿ ಅದ್ರೊಳಗೆ ಮಿನಿಮಮ್ ಲಾಸ್ ಆದ್ರೆ 3,000 ತನಕ ನಾನು ಬೇರ್ ಮಾಡ್ತಾನು. ಬಟ್ ಎಕ್ಸ್ಪೆಕ್ಟೇಷನ್ ಐತಪ್ಪ ಅಂದ್ರೆ ಈ ಮಂತ್ ಮುಗಿದ್ರೊಳಗೆ ಅಟ್ಲೀಸ್ಟ್ ಒಂದು 50 ಪಾಯಿಂಟ್ಸ್ 50 ಮೂವ್ ಆಕೈತೆ ನಂದು ಎಕ್ಸ್ಪೆಕ್ಟೇಷನ್ ಐತಿ. ಒಂದು 50 ಪಾಯಿಂಟ್ಸ್ ಮೂವ್ ಆದ್ರೆ ಒಂದು 12-15 ಸಾವಿರ ರೂಪಾಯಿ ಆಕೈತಿ. ಸೊ ಗ್ರೇಟ್ ಮೂವ್ ಅದ. ಸೊ ಹಂಗಾಗಿ ಕನ್ಫರ್ಮೇಶನ್ ಇತ್ತು ಮೂವ್ಮೆಂಟ್ ಆಕೈತೆ ಅಂದ್ರೆ ಸ್ವಲ್ಪ ಲಾಸ್ ಹಿಂದೆ ಮುಂದೆ ನೋಡ್ತೀನಿ, ಹೆಚ್ಚು ಕಡಿಮೆ ಮಾಡ್ಬೋದು. ಬಟ್ ನನಗಿಲ್ಲ, ನಾನು ಸಿಟಪ್ ಪ್ರೊಸೆಸ್ ಫಾಲೋ ಮಾಡ್ತೀನಪ್ಪ ಅಂದ್ರೆ ಅವತ್ತಿನ ಲೋ ಬ್ರೇಕ್ ಮಾಡಿದಂದ್ರೆ ಡೆಫಿನೆಟ್ಲಿ ಎಕ್ಸಿಟ್ ಆಗ್ತಾನೆ. ನಾಳೆ ಕ್ಯಾಂಡಲ್ ಇದು ಲೋ ಬ್ರೇಕ್ ಮಾಡಿದ್ರೆ ನನಗೆ 10 ರೂಪಾಯಿ ಪ್ರಾಫಿಟ್ ಆಗಲಿ 10 ರೂಪಾಯಿ ಲಾಸ್ ಆಗಲಿ ಕೇಳಂಗಿಲ್ಲ, ಎಕ್ಸಿಟ್ ಮಾಡ್ಬಿಡ್ತಾನೆ. ಬಟ್ ಈ ಎಷ್ಟು ನಾ ಟ್ರೇಡ್ ತೊಗೊಂಡ್ರು ಎಲ್ಲ ನಾನು ತೋರಿಸ್ತೇನೆ. ಏನು ಟ್ರೇಡ್ ತೊಗೊಂಡನಲ್ರಿ ಇವತ್ತಿನ ಪೊಸಿಷನ್ ಇದು. ಇವತ್ತು ಯಾವತ್ತು ತೊಗೊಂಡ್ರಿ, ಇದೊಂದು ಬೈ ಮಾಡಿದ್ನಿ, ಇದ್ರಾಗ ಒಂದು 700 ರೂಪಾಯಿ. ಈ ಸೆಲ್ ಮಾಡೀನಿ 288 ರೂಪಾಯಿ. ಇದು ಬೈ ಮಾಡಿ 78 ರೂಪಾಯಿ. ಇವೆಲ್ಲ ಹೋಲ್ಡಿಂಗ್ ಅದಾವ. ಒಂದು ಇಂಟ್ರಾಡೇ ಇತ್ತು, ಇದೊಂದು ಬಿಟ್ಬಿಟ್ಟು. ಬಟ್ ಹೋಲ್ಡಿಂಗ್ದಲ್ಲಿ ತೆಗೆದ್ರೆ ಇಲ್ಲಿ ಇವತ್ತು ನೀವು ಇವು ಹಿಂದಿನ ಹೋಲ್ಡಿಂಗ್ ಅಂದ್ರೆ ಒಂದು 5-6 ಒಂದು ವಾರ ಹಿಂದಿನ ಹೋಲ್ಡಿಂಗ್ ರೀ ನೋಡ್ರಿ. ಎಲ್ಲ 4% 6% ಅಪ್ ಅದಾವ, ಒಂದು 20% ಐತಿ, ಪ್ರಾಬ್ಲಮ್ ಇಲ್ಲ. ಬಟ್ ಏನೈತಿ ಅಂದ್ರೆ ಏನು ಯೂಸ್ ಮಾಡಿ ನಾನು ಒಂದ ಮೆಥಡ್ ರೀ, ಟ್ರಯಾಂಗಲ್ ಬ್ರೇಕ್ಔಟ್. ಏನು ಮೆಥಡ್ ರೀ? ಟ್ರಯಾಂಗಲ್ ಬ್ರೇಕ್ಔಟ್. ಸೊ ಎಲ್ಲೇ ಬೈ ಮಾಡೋದು ಅದೊಂದು. ಯಾಕಂದ್ರೆ ಒಂದು ಸೆಟಪ್ ನಾವು ಪ್ರಾಕ್ಟೀಸ್ ಮಾಡ್ಕೊಂತ ಹೋದು ಅಂದ್ರೆ ಆ ಸೆಟಪ್ ಮೇಲೆ ನಮ್ಗೆ ಭಾಳ ಕಂಟ್ರೋಲ್ ಇರ್ತೈತೆ ರೀ, ಫೈನ್ ಕಂಟ್ರೋಲ್ ಇರ್ತೈತೆ. ಅಂದ್ರೆ ಎಲ್ಲಿ ಪ್ರೈಸ್ ಹಿಂಗೆ ಮೂವ್ಮೆಂಟ್ ಆಕೈತಿ, ಎಲ್ಲಿ ಮೂವ್ಮೆಂಟ್ ಆಗಂಗಿಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ ರೀ. ಆ ಟೈಮ್ದಾಗ ಏನಾಕೈತಿ ನನಗೆ ಇವತ್ತು ಏನು ಅನ್ಸೋದು, ಇವತ್ತು ಕ್ಯಾಶ್ ಇತ್ತು, ಟೈಮ್ ಇತ್ತು, ಬೇಸರ ಆಗಿಲ್ರಿ. ಬಟ್ ಇಂಟ್ರಾಡೇ ಮಾಡಕ್ಕೆ ಮನಸ್ಸು ಬರಲಿಲ್ಲ. ನನಗೆ ಗೊತ್ತಿತ್ತು ರೀ ಮೂವ್ಮೆಂಟ್ ನನಗೆ ಕಂಟ್ರೋಲ್ ಅನಿಸ್ತಂದ್ರೆ ನಾ ಮಾಡ್ತಾನೆ. ಇಲ್ಲಾಂದ್ರೆ ನನಗೆ ಭರವಸೆ ಬರಲಿಲ್ಲ ಇವತ್ತು ಮಾಡಬಾರ್ದು ಅನಿಸ್ತಪ್ಪ ಅಂದ್ರೆ ಫೋರ್ಸಬಲ್ ಟ್ರೇಡ್ ತೊಗೊಳಕ್ಕೆ ಹೋಗಂಗಿಲ್ಲ ನಾನು. ಯಾಕಂದ್ರೆ ಫೋರ್ಸಬಲ್ ಟ್ರೇಡ್ ತೊಗೊಂಡಾಗ ಲಾಸ್ ಆಗಿ ಜಾಸ್ತಿ ಐತೆ, ಹಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಒಂದು ಟ್ರೇಡ್ ತೊಗೊಂಡು 600 ಪ್ರಾಫಿಟ್ ಇತ್ತು, -400 ಲಾಸ್ ಆಯಿತು, ಎಕ್ಸಿಟ್ ಆಗ್ಬಿಟ್ಟು ತಲೆ ಕೆಡಿಸ್ಕೊಂಡು. ನನ್ನ ಎಕ್ಸ್ಪೆಕ್ಟೇಷನ್ ಇತ್ತಪ್ಪ ಅಂದ್ರೆ ಆ ಟ್ರೇಡ್ನಾಗ 1,800 ರೂಪಾಯಿ ಪ್ರಾಫಿಟ್ ಮಾಡ್ಬೇಕಿತ್ತು. ಬಟ್ 1,800 ರೂಪಾಯಿ ಆಗಲಿಲ್ಲ, 600 ರೂಪಾಯಿ ಪ್ಲಸ್ 4 ರೂಪಾಯಿ ನೆಗೆಟಿವ್ ಆಯಿತು, ಸಿಂಪಲ್ ಎಕ್ಸಿಟ್ ಆಗ್ಬಿಟ್ಟು. ಇವತ್ತೊಂದು ಟ್ರೇಡ್ ಇಲ್ಲ, ನಾಳೆ ತಗೋತೀನಿ. ಸೊ ನನ್ನ ಮೇಲೆ ನನ್ನ ಕನ್ಫರ್ಮ್ ಗ್ಯಾರಂಟಿ ಇತ್ತಪ್ಪ, ನನಗೆ ಪ್ರೋಸೆಸ್ ಮೇಲೆ ಟ್ರಸ್ಟ್ ಇತ್ತು ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಪ್ರಾಫಿಟ್ ಆಕೈತಿ. ಮತ್ತು ಹೆಂಗಂದ್ರೆ ಇದೇನು ಸೆಟಪ್ ಐತಲ್ಲ ಬ್ಯಾಕ್ ಟೆಸ್ಟೆಡ್ ಐತ್ರಿ. ನಾ ಇದ್ರಾಗ 100 ಟ್ರೇಡ್ ತೊಗೊಂಡ್ರೆ ಮಿನಿಮಮ್ 60 ಅಂತೂ ಕರೆಕ್ಟ್ ಆಗ್ತಾರೆ. ಮಿನಿಮಮ್ 60ರಿಂದ 50 ಮಿನಿಮಮ್ ಅಂದ್ರೆ 50%, ಮೋರ್ ದೆನ್ 50% ಐತ್ರಿ ಇದು. ಮೋರ್ ದೆನ್ 50% ಇದ್ದಾಗ ಬೆಸ್ಟ್. ಯಾಕಂದ್ರೆ ಹಂಗಾಗಿ ನಾ ಒಂದು ಸೆಟ್ ತೊಗೊಂಡ್ರಿ. ಲಾಸ್ ಅಂದ್ರೆ 50% ನನಗೆ ವಾರದಾಗ 20 ದಿನ ಟ್ರೇಡ್ನಾಗ ಹಾರ್ಡ್ಲಿ 5 ದಿನ ಲಾಸ್ ಆಗ್ತಾನೆ. 5ಕ್ಕಿಂತ ಜಾಸ್ತಿ ಆಗಿಲ್ಲ ಅಂದ್ರೆ 5 ದಿನ ನೆಗೆಟಿವ್ ಇರ್ತೈತಿ ಡೇಸ್. ನಂದು ಲಾಸ್ ಆಗ್ತೀನಿ ಅಂದ್ರೆ ಅವತ್ತು ನಾನು ನೆಗೆಟಿವ್ ಕ್ಲೋಸ್ ಆಗಿರ್ತೈತಿ ರೀ. ಬಟ್ ಉಳಿದ 15 ದಿನ ಪ್ರಾಫಿಟ್ನಾಗ ಇರ್ತೀನಿ. ಸೊ ಹಂಗಾಗಿ ಒಂದು ಸೆಟಪ್ ನಾ ಬೈ ಮಾಡೋ ಒಂದು ಸೆಟಪ್, ಇದನ್ನ ಬಿಟ್ಟು ಉಳಿದ ಯಾವ ಸೆಟಪ್ ಮಾಡಂಗಿಲ್ಲ. ಇದು ಬ್ರೇಕ್ಔಟಿಗೆ ಬಂದಿರ್ತೈತಿ, ಇದಿಲ್ರಿ.
ಎಸ್ ಇದು ಕಂಟಿನ್ಯೂ ಇದನ್ನ ಉಪಯೋಗ ಇಲ್ಲ ಬೈ ಮಾಡಕ್ಕೆ, ಯಾಕಂದ್ರೆ ಓಪನ್ ಆಗುತ್ತೆ ಸಡನ್ಲಿ ಗ್ಯಾಪ್ ಅಪ್ ಓಪನ್ ಮಾಡಿದಾಗ ಆಲ್ರೆಡಿ ಇಲ್ಲಿ ಮೂವ್ಮೆಂಟ್ ಮಿಸ್ ಆಗಿರ್ತದೆ, ಇನ್ನು ಬೈ ಮಾಡಿ ಮೂವ್ಮೆಂಟ್ ಆಗೋದು ಕಮ್ಮಿ ಇರ್ತೈತಿ. ಸೊ ಆದಷ್ಟು ಭಾಳ ಗ್ಯಾಪ್ ಅಪ್ ಆದಾಗ ಬೈ ಮಾಡೋದು ಅವಾಯ್ಡ್ ಮಾಡಿ ಇಷ್ಟ. ಇದು ಬ್ರೇಕ್ಔಟ್ ಪಾಯಿಂಟ್ ಅಂತ ನಾಳೆ ಬ್ರೇಕ್ಔಟ್ ಆಗ್ತದೆ ಡೆಫಿನೆಟ್ಲಿ. ಇದು ಅವಾಯ್ಡ್ ಮಾಡಿ ತಗೋಬೇಡ್ರಿ. ಜೋಟೋ ನೋಡಿ, ಜೋಟೋ ಹೆಲ್ತ್ ಕೇರ್. ಸೊ ನೋಡ್ರಿ ಇಲ್ಲಿ ರಿವರ್ಸ್ ಆಗೈತೆ. ಸೊ ನೆಕ್ಸ್ಟ್ ಇಲ್ಲಿ ಬರ್ಬೋದು ಪ್ರೈಸ್. ಇಲ್ಲಿ ಏನಾದ್ರು ಹೋಲ್ಡ್ ಆಯ್ತಪ್ಪ ಅಂದ್ರೆ ಮತ್ತೆ ಮ್ಯಾಲ ಹೋಗ್ತೈತಿ, ಇಲ್ಲಿ ಹೋಲ್ಡ್ ಆಗ್ಲಿಲ್ಲ ಅಂದ್ರೆ ಡೌನ್ ಆಗ್ತದೆ. ಸಿಂಪಲ್ ರೀ. ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿ ಹೋಲ್ಡ್ ಆಗೈತಿ, ಇಲ್ಲಿ ಬ್ರೇಕ್ ಆಗತ್ತೆ ಅನ್ಕೊಂಡಿದ್ದು. ಬಟ್ ಏನೈತಿ ಇಲ್ಲಿ ಹೋಲ್ಡ್ ಆಗೈತಿ, ಇಲ್ಲಿ ಬ್ರೇಕ್ ಆಗಲಿಲ್ಲ, ಬ್ರೇಕ್ ಆಯ್ತು ಮತ್ತೆ ವಾಪಸ್ ಬಂತು. ಇನ್ನು ನೆಕ್ಸ್ಟ್ ಸಪೋರ್ಟ್ ಜೋನ್ನಾಗ ನಾವು ಚೆಕ್ ಮಾಡಿ, ಸಪೋರ್ಟ್ ಜೋನ್ನಾಗೂ ಇಲ್ಲಿ ಸಪೋರ್ಟ್ ಜೋನ್ನಾಗ ಇಲ್ಲಿ ನಾವು ಹೋಲ್ಡ್ ಆಗಿ ಮತ್ತೆ ಮ್ಯಾಲ ಹೋತಪ್ಪ ಅಂದ್ರೆ ಎಂಟ್ರಿ ಮಾಡ್ಬೋದು. ಇದಲ್ ಬಿಡ್ರಿ, ಬೇರೆ ಮೆಥಡ್ ಇರ್ತದೆ. ಇಷ್ಟು ಟ್ರೇಡ್ನಾಗ ರೀ ಪರ್ಸೆಂಟೇಜ್ ಚೆಕ್ ಮಾಡಿದ್ರೆ ನಾವು ನೋಡ್ರಿ, ನೋಡಿ 1 2 3 4 5 6 7 8 9 10 ಸ್ಟಾಕ್ ಏನದು ಅಬೋ ಅದಾವ್ರಿ, ಅಬೋ 2%, ಅಬೋ 2%, 5 10. ಮತ್ತೆ ಇನ್ನೊಂದು ನೋಡ್ರಿ 2 3 ಅದಾವ ಇಲ್ಲ ನಂಗಿಲ್ಲ. ಬಟ್ ನಮ್ದು ಹೆಂಗೈತಿ ಅಂದ್ರೆ ಕಂಟ್ರೋಲ್ ಹಿಡಿತ ಹೆಂಗೈತಿ ಅಂದ್ರೆ ಇದನ್ನ ಟ್ರೇಡ್ ಒಂದ ಸೆಗ್ಮೆಂಟ್ನಾಗ ಒಂದ ಸೆಟಪ್ ಮೇಲೆ ಟ್ರೇಡ್ ಮಾಡಿ ನೋಡ್ರಿ, ಯಾವುದು ಲೆಸ್ ದನ್ 4%ಗಿಂತ ನಾ ತೆಳಗೆ ಯಾವುದು ಬೈ ಮಾಡಿಲ್ಲ. ಇದು ನಾ ಯಾವ್ದು ಬೈ ಮಾಡಿ ಅದು 4% ಮೂವ್ ಆಗೈತಿ. ಇದು ಹಂಗಂತ ಇದು ನಾನು ಚಲೋ ಬೈ ಮಾಡಿತ್ತಲ್ಲ, ಬಟ್ ಅದೇನೈತಲ್ರಿ ಆ ಸೆಟಪ್ ಮೇಲೆ ನಮಗೆ ಕಂಟ್ರೋಲ್ ಐತ್ರಿ. ಕಂಟ್ರೋಲ್ ಇದ್ದಾಗ ಏನಾಕೈತಿ ನಮಗೆ ನೋಡಿ, ಇಲ್ಲಿ ಯಾವ್ದಾರ ಸೆಟಪ್ನಾಗೂ ಬೈ ಮಾಡಂಗಿಲ್ಲ, ಯಾಕಂದ್ರೆ ಬೈ ಆಗಂಗಿಲ್ಲ ಇಲ್ಲಿ. ಆಗಂಗಿಲ್ಲ, ಆದ್ರೂ ಎಕ್ಸಿಟ್ ಆಗಿತ್ತು. ಬಟ್ ನೋಡ್ರಿ ಇವು ಇಂಟ್ರಾಡೇ ಸ್ವಿಂಗ್ ಟ್ರೇಡ್ ಮಾಡಿ ಮುಂದೆ ಈ ತರ 4-3% ನಮಗೆ ಸಿಗ್ತತ್ರಿ. ಇಲ್ಲಿ ಏನೈತಲ್ಲ, ಇಲ್ಲಿ ಬೈ ಆಗಿದ್ರ ಎಕ್ಸಿಟ್ ಆಗಿರ್ತಿದ್ದು, ಬಟ್ ಇಲ್ಲಿ ಏನೈತಿ ಸೇಫ್. ಒಂದು 10-15 ಟ್ರೇಡ್ ಲಾಸ್ನಾಗ ಇರ್ತಾವ, 12 ಪ್ರಾಫಿಟ್ನಾಗ, 10-15 ಟ್ರೇಡ್ ಗ್ರೀನ್ ಕ್ಲೋಸ್ ಆಕಾವ, 10 ರೆಡ್ ಕ್ಲೋಸ್ ಆಗ್ತಾವ. ಬಟ್ ಏನಪ್ಪಾ ಅಂದ್ರೆ ನಮ್ದು ನಾವು ಫಿಕ್ಸ್ ಇರಬೇಕು, ಟ್ರಯಾಂಗಲ್ ಬ್ರೇಕ್ಔಟ್ ಆಗಬೇಕು, ವ್ಯಾಲ್ಯೂಮ್ ಜಾಸ್ತಿ ಇರಬೇಕು ಅಂದಾಗ ಮಾತ್ರ ನಾವು ಬೈ ಮಾಡ್ತಾವ. ಸೊ ಸೇಮ್ ಪ್ರೋಸೆಸ್ ಇಲ್ಲಿ ಫಾಲೋ ಮಾಡಿ, ಇಲ್ಲಿ ಒಂದು ಸೆಟಪ್ ಸಿಕ್ಕತಿ, ಇಲ್ಲಿ ಒಂದು ಸಿಕ್ಕತಿ. ಬಟ್ ಇವೆಲ್ಲ ಏನಾಗ್ಯಾವ ಆ ಸೆಟಪ್ನಾಗ ಬಂದೇ ಇಲ್ಲ ಅವು, ಯಾಕಂದ್ರೆ ಇಲ್ಲಿ ಬಂದೇ ಇಲ್ಲ, ನನಗೆ ಬ್ರೇಕ್ಔಟ್ ಬಂದೇ ಇಲ್ಲ ಅಂದ್ರೆ ಬೈ ಮಾಡೋ ಸಿನಾರಿಯೋನೇ ಇಲ್ಲ. ಇಲ್ಲಿ ನೋಡಿ ಇದನ್ನ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇದು ಬ್ರೇಕ್ಔಟಿಗೆ ಬಂದಿಲ್ರಿ, ಇದು ಇಲ್ಲಿ ಬಂದು ರಿವರ್ಸ್ ಆಗಿದೆ, ಇದನ್ನ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಜೋಟೋ ನೋಡ್ರಿ, ಇಲ್ಲಿ ಬ್ರೇಕ್ಔಟಿಗೆ ಬಂದಿಲ್ಲ, ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ರಸ್ಟ್ ಇದು ನೋಡ್ರಿ ಹೋಗೈತಿ, ವಾಪಸ್ ಬಂದೈತಿ, ನಮ್ ಬಂದೇ ಇಲ್ಲ. ಸೊ ಇವೆಲ್ಲ ಅನ್ನೋದಂದ್ರೆ ಔಟ್ ಆಫ್ ನಮ್ ಇದ್ರೊಳಗೆ ಇಲ್ಲ ಬೈಯಿಂಗ್ ಲಿಸ್ಟ್ನಾಗ ಏನಿದ್ದು ಇವಷ್ಟ, ಯಾಕಂದ್ರೆ ಇವು ಬ್ರೇಕ್ಔಟ್ ಆಗಿ ಮ್ಯಾಲ ಹೊಂಟಾವ್ರಿ. ಅದ್ರೊಳಗೆ ಏನೈತಿ ಇದು ಸೆಲೆಕ್ಟ್ ಮಾಡಿದ್ದು ಮೂವ್ಮೆಂಟ್ ಆಗೈತಿ. ನಾಳೆ ಒಂದಿನ ನೋಡೋಣ, ನಾಳೆ ಒಂದಿನ ಅಟ್ಲೀಸ್ಟ್ ಒಂದು 6-7% ಮೂವ್ಮೆಂಟ್ ಆದ್ರೆ 10% ಮೂವ್ಮೆಂಟ್ ಆಕೈತಿ, 50% ಅಥವಾ 60% ಮಾಡಿಟ್ಟು ಎಕ್ಸಿಟ್ ಮಾಡ್ಬಿಡ್ರಿ. ಸೊ ಏನಪ್ಪಾ ಅಂದ್ರೆ ಒಂದ ಪ್ರೋಸೆಸ್ಗೆ ನಾವು ಸ್ಟಿಕ್ಟ್ ಅದು ಅಂದ್ರೆ ನಮಗೇನ ರಿಸಲ್ಟ್ ತೋರಿಸ್ತದ್ರಿ, ಇಲ್ಲ ಅಂದ್ರೆ ರಿಸಲ್ಟ್ ತೋರ್ಸಂಗಿಲ್ರಿ. ಸೊ ನಾಳೆ ಆದ್ರೂ ಇದ್ರೊಳಗೆ ಯಾವ್ದಾದ್ರು ಟ್ರೇಡ್ ಬ್ರೇಕ್ಔಟ್ ಆದ್ರೆ ಎಂಟ್ರಿ ಮಾಡ್ತು. ಈ ಹೊಸ ಟ್ರೇಡ್ ಅಂತ ಯಾವ್ದು, ಹೊಸ ಸ್ಟಾಕ್ ಅಂತ ಯಾವ್ದು ಫಿಲ್ಟರ್ ಮಾಡಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಫಿಲ್ಟರ್ ಮಾಡಿ ಇಟ್ಟಿದ್ದು ಒಂದು ವಾರದ್ದೆಲ್ಲ ಆಯ್ತು. ಇವತ್ತು ನಾ ಟ್ರೈ ಮಾಡಿ ಫಿಲ್ಟರ್ ಮಾಡಕ್ಕೆ, ಬಟ್ ಯಾವ್ದು ಸಿಗ್ಲಿಲ್ಲ. ಬಟ್ 1-2 ಇಂಟ್ರೆಸ್ಟಿಂಗ್ ಇಲ್ಲಿ ಸಿಕ್ಕು. ಏನಪ್ಪಾ ಅಂದ್ರೆ 5% ಬ್ರೇಕ್ಔಟ್ನಾಗ, 5% ಬ್ರೇಕ್ಔಟ್ನಾಗ ಅಂದ್ರೆ ಇವು ಮಸ್ತ್ ಲೆವೆಲ್ ಬಂದಿರ್ತಾವ್ರಿ. ADSL ಅಂದ್ರೆ ಇದು 5% ಬ್ರೇಕ್ಔಟ್ನಾಗ ಬರ್ತದ್ರಿ. ಇದೊಂದು ಸೆಕೆಂಡ್ ಮೆಥಡ್. ಕನ್ಸಾಲಿಡೇಟ್ ಆಗೈತಿ, 4% ಬ್ರೇಕ್ ಆಗೈತಿ. ಬಟ್ ಇದು ಈ ಕಂಡ್ಲಿತ್ತಲ್ಲ ವೀಕ್ಸ್ ಜಾಸ್ತಿ ಇರೋದ್ರಿಂದ ಇದನ್ನ ನನಗೆ ಅಷ್ಟು ಕನ್ಫರ್ಮೇಶನ್ ಸಿಗಂಗಿಲ್ಲ. ಬಟ್ ಇದು ಚಲೋ ಐತೆ ನೋಡ್ರಿ. ಎಸ್ ಇದು ನೋಡ್ರಿ, ಅಪ್ ಫುಲ್ ಬ್ಯಾಕ್ ಬ್ರೇಕ್ ಆಗೈತಿ ಪ್ರಿವಿಯಸ್ ಸೈಡ್. ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಆಗ್ಬೋದು. ಇಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಇಲ್ಲಿ ಐತ್ರಿ 300ಕ್ಕೆ, ಸೆಕೆಂಡ್ ರೆಸಿಸ್ಟೆನ್ಸ್ 330ಕ್ಕೆ. ಸೊ ಇಷ್ಟು ಮೂವ್ಮೆಂಟ್ ಆಗತ್ತೈತ್ರಿ 2-3 ದಿನದಾಗ. ಇಂಡ್ ಕಾಪರ್ ಇದರ ನಾಳೆ ನಾ ಡೆಫಿನೆಟ್ಲಿ ಎಕ್ಸಿಟ್ ಮಾಡ್ತೇನೆ, ಎಂಟರ್ ಮಾಡ್ತೇನೆ. ನೋಡ್ರಿ ಟೈಟ್ ಕನ್ಸಾಲಿಡೇಟ್ ಆಗೈತ್ರಿ. 3-4 ಕ್ಯಾಂಡಲ್ಸ್ ಹೆಂಗದ ಅಂದ್ರೆ ಸಣ್ಣದು ಸಡನ್ಲಿ ಬ್ರೇಕ್ ಆಗೈತಿ. ಮತ್ತೆ ಇನ್ನೊಂದು ಪ್ರೈಸ್ ಏನಪ್ಪಾ ಅಂದ್ರೆ ಚೇಂಜ್ ಐತಿ. ಇಲ್ಲಿ ಏನಾಗೈತಿ ಅಂದ್ರೆ ಅಪ್ಪರ್ ಹೈಯರ್ ಹೈ ಹಾಕೋತ ಹೊಂಟತ್ರಿ. ಮೊದಲು ಇಲ್ಲೆಲ್ಲ ಲೋವರ್ ಲೋ ಇತ್ತು, ಬಟ್ ಇಲ್ಲಿ ಬಂದ ಕೂಡಲೇ ಏನಾಯ್ತು ಹೈ ಹೈ ಲೋ ಹೈ ಲೋ ಹೈ. ಇದು ಬ್ರೇಕ್ ಆತಂದ್ರೆ ಕಂಟಿನ್ಯೂಷನ್. ಎಲ್ಲಿ ಫಸ್ಟ್ ಟಾರ್ಗೆಟ್ ಇಲ್ಲಿ 335, ನೆಕ್ಸ್ಟ್ ಟಾರ್ಗೆಟ್ 420. ಸೊ ಈ ಟ್ರೇಡ್ ಬೈ ಮಾಡ್ತೀನಿ. ಒಂದು 100-200 ಕ್ವಾಂಟಿಟಿ ಬೈ ಮಾಡಿದೆ ಇಷ್ಟ. ಥಾಮಸ್ ಕುಕ್ ಇದು ರಿಸಲ್ಟ್ ಐತ್ರಿ. ಬದಾಮಿಗೆ ಏನೋ ಹೊಸ ರಿಸಲ್ಟ್ ಸ್ಟಾರ್ಟ್ ಮಾಡ್ಯಾರಂತೀವ್ರ. ಸೊ ಹಂಗಾಗಿ ಇಲ್ಲಿ ನೋಡಿ ಏನೋ ಬರ್ತಾರೆ. ಥಾಮಸ್ ಕುಕ್ ಓಪನ್ಸ್ ನ್ಯೂ ರೆಸಾರ್ಟ್ ಇನ್ ಬಾದಾಮಿ ಇಂಡಿಯಾ. ಸೊ ಇವ್ರದ್ದೊಂದು ರೆಸ್ಟೋರೆಂಟ್ ಇಂಡಸ್ಟ್ರಿ ಐತಿ. ಸೊ ಬಾದಾಮಿ ಹೊಸ ಬ್ರಾಂಚ್ ಓಪನ್ ಮಾಡ್ಯಾರ, ಹಂಗಾಗಿ ಅವ್ರದ್ದು ಸೇರ್ಸ್ ಜಾಸ್ತಿ ಆಗೈತಿ.
ಸೊ ನಾಳೆ ಇದು ಹೈ ಬ್ರೇಕ್ ಮಾಡಿದ್ರೆ ಇದ್ರೊಳಗೆ ಎಂಟ್ರಿ ಮಾಡ್ಬೋದು. VLS ಸೇಮ್, ಬಟ್ ಭಾರತ್ ಇದರ ತರ ಇಲ್ಲ. ಓಕೆ, 2-3 ಕ್ಯಾಂಡಲ್ ಇಲ್ಲಿ ರೆಡ್ ಆಗ್ಯಾವ, 1% ಲೆಸ್ ದನ್ 1% ಅದಾವ, ಬ್ರೇಕ್ಔಟ್ ಆಗೈತಿ, ನೋಡಿ ಟೆಸ್ಟ್ ಮಾಡ್ಬೋದು. ಬಟ್ ಇದು ಬ್ಯಾಡ್ರಿ, ಯಾಕಂದ್ರೆ ಆಲ್ರೆಡಿ 10% ಮೂವ್ ಆಗೈತಿ, ಇದ್ರಾಗ ಅರ್ಥ ಇಲ್ಲ. ಬಟ್ ಏನಂದ್ರೆ ಟ್ರಯಾಂಗಲ್ ಬ್ರೇಕ್ಔಟ್ ಪ್ಯಾಟರ್ನ್ ಬ್ರೇಕ್ ಆಗೈತಿ, ಅದೇ ಇದು ಟ್ರಯಾಂಗಲ್ ಬ್ರೇಕ್ಔಟ್ ಆಗೈತಿ. ಬಟ್ ಏನ ಇದು ಐಡಿಯಲ್ ಅನ್ಸಂಗಿಲ್ಲ, ಯಾಕಂದ್ರೆ ಅಟ್ಲೀಸ್ಟ್ 30-40% ಮೂವ್ ಆಗಿ ಕನ್ಸೋಲಿಡೇಟ್ ಪ್ರೈಸ್ ಬೇಕಾದ್ರೆ ಟ್ರಯಾಂಗಲ್ ಅಂತಾರೆ. ಇದು ಕಲರ್ ಇದೆ, ನಾರ್ಮಲ್ ಪ್ಯಾಟರ್ನ್ ಅಲ್ಲ ಇದು. ಇದು ನಾಳೆ ಬ್ರೇಕ್ಔಟ್ ಆದ್ರೆ ಇದ್ರ ಮೇಲೆ ಎಂಟ್ರಿ ಮಾಡ್ಬೋದು. ಹಾಗೆ ನಿನ್ನೆ ಟ್ರೇಡ್ ಒಳಗೆ ಸಿಕ್ಕಿದ್ವಿ, ಇಷ್ಟು ಫಿಲ್ಟರ್ ಮಾಡಿದ್ಮೇಲೆ ಇದೊಂದಿಷ್ಟು ಸಿಕ್ಕವು. ಸೊ ಇಷ್ಟು ಫಿಲ್ಟರ್ ಮಾಡಿದ್ಮೇಲೆ ಇಷ್ಟು ಸಿಕ್ಕವು. ಸೊ ನಾಳೆ ನೋಡೋಣ, ನಾಳೆ ಯಾವ ಬ್ರೇಕ್ಔಟ್ ಹಾಕೋ ಅದ್ರ ಮೇಲೆ ಟ್ರೇಡ್ ಮಾಡ್ತಾನೆ, ಮತ್ತೆ ನಾಳೆ ಸಾಯಂಕಾಲ ಯಾವ್ದಾದ್ರು ಟ್ರೇಡ್ ತಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.